ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಶಿವರಾಜ್. ಲಾಸ್ಟ್ ಕ್ಲಾಸಲ್ಲಿ SSCGL ಓಲ್ಡ್ ಕ್ವಶನ್ ಪೇಪರ್ನ ನೋಡಿದ್ವಿ. ಅದೇ ರೀತಿ ಈ ಕ್ಲಾಸಲ್ಲಿ ಕೂಡ ಇನ್ನೊಂದು ಕ್ವಶನ್ ಪೇಪರ್ನ ತೊಗೊಂಬಂದಿದ್ದೀನಿ. ಇದರಲ್ಲಿ ಎಷ್ಟಿತ್ತು ಅಂತ 50ಕ್ಕೆ 50 ಕೂಡ ಟ್ರೈ ಮಾಡ್ಬೋದು. ಟ್ರೈ ಮಾಡಿದ್ರೆ 50ಕ್ಕೆ 50 ಕೂಡ ತೊಗೊಳ್ಬೋದು. ನೋಡಮ್ರಿ 50ಕ್ಕೆ 50 ಈಸಿ ಅದಾವ ಟಫ್ ಅದಾವ ಅಂತ. ಈಸಿನೇ ಇರ್ತಾವ್ರಿ, ಆದರೆ ನಮ್ಗೆ ಟಫ್ ಅನ್ನಿಸ್ತದ. ಯಾರ್ಯಾರು ಫಸ್ಟ್ ಟೈಮ್ ಮಾಡ್ತಿದ್ರಲ್ಲ ಅವ್ರಿಗೆ ಟಫ್ ಅನ್ನಿಸ್ತದೆ. ಬಂದೇ ಬಿಡ್ತದ, ಬರಲಿಲ್ಲ ಅಂತಂದ್ರೆ ಪೂರ್ತಿ ಬರೋದೇ ಇಲ್ಲ ಅಲ್ಲಿ. ಆ ಥರ ಇರ್ತಾವೆ. ಲಾಜಿಕಲ್ ಆಗಿ ರೀಸನಿಂಗ್ಗಳು ಯಾವ ರೀತಿ ಕ್ವಶನ್ಗಳಿದಾವೆ ಅಂತ ನೋಡಮ್ರಿ. ಲಾಸ್ಟ್ ಕ್ಲಾಸಲ್ಲಿ ಯಾವ್ದು ಮಾಡಿದ್ವಿ? ಸೆಪ್ಟೆಂಬರ್ 10 ಫಸ್ಟ್ ಶಿಫ್ಟ್ ಮಾಡಿದ್ವಲ್ಲ. ಈ ಕ್ಲಾಸಲ್ಲಿ ಯಾವ್ದನ್ನ ತೊಗೊಂಬಂದಿದ್ದು ನೋಡ್ರಿ. ಸೆಪ್ಟೆಂಬರ್ 11 ಲಾಸ್ಟ್ ಕ್ಲಾಸಲ್ಲಿ ಸೆಪ್ಟೆಂಬರ್ 11 ಫಸ್ಟ್ ಶಿಫ್ಟ್ ತೊಗೊಂಡಿದ್ದೆ. ಈ ಕ್ಲಾಸಲ್ಲಿ ಸೆಪ್ಟೆಂಬರ್ 11 ಸೆಕೆಂಡ್ ಶಿಫ್ಟ್ ತೊಗೊಂಡಿದ್ದೀನಿ. ಟೈಮ್ ನೋಡ್ರಿ 12:30 ಇಂದ 1:30ವರೆಗೂ ನಡೆದಿರ್ತಕ್ಕಂಥ ಎಕ್ಸಾಮು. 1 ಅವರ್ ಐತಿದ್ದು ಎಕ್ಸಾಮು. ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ನೋಡ್ರಿ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ನೆಕ್ಸ್ಟ್ ಕ್ಲಾಸ್ ನೋಡೋಕೆ ಸ್ಟಾರ್ಟ್ ಮಾಡಿರಿ. ನೋಡಮ್ರಿ ಕ್ವಶನ್ ಯಾವ ರೀತಿ ಇದಾವಂತ. ಒಂದನೇ ಕ್ವಶನ್ ಈ ರೀತಿ ಐತೆ ನೋಡ್ರಿ. ಏನಾಗೈತಿ ಇಲ್ಲಿ? ಬೋರ್ಡ್ಮಾಸ್ ರೂಲ್ನ ಸಿಂಪ್ಲಿಫಿಕೇಶನ್ ಏನು ಮಾಡಿದಾರೆ ಅವರು, ಚಿಹ್ನೆಗಳನ್ನ ಇಂಟರ್ಚೇಂಜ್ ಮಾಡಕ್ಕೆ ಹೇಳಿದ್ದಾರೆ. ಯಾವುದೋ ಚಿಹ್ನೆನ ಡಿವಿಷನ್ನ ಮತ್ತೆ ನೋಡಿರಿ, ಡಿವಿಷನ್ನ ಮತ್ತೆ ಅದನ್ನ ಮೈನಸ್ನ ಇಂಟರ್ಚೇಂಜ್ ಮಾಡಬೇಕು. ಇಂಟೂನ ಮತ್ತೆ ಪ್ಲಸ್ನ ಇಂಟರ್ಚೇಂಜ್ ಮಾಡಿದಾಗ ಏನು ಬರುತ್ತಂತ ನೋಡ್ಬೇಕು. ನೋಡಂದ್ರೆ ಏನು ಬರುತ್ತಂತ. ಇಲ್ಲೇನು ಮಾಡಿದಾರೆ ಅವರು, 8 ಪ್ಲಸ್ ಇರೋ ಜಾಗಕ್ಕೆ ನಾನು ಏನು ಹಾಕಿಂತೀನಿ, ಇಂಟು ಹಾಕಿಂತೀನಿ. ಇಂಟು 6 ಡಿವಿಷನ್ ಇರೋ ಜಾಗಕ್ಕೆ ನಾನು ಮೈನಸ್ ಹಾಕೊತೀನಿ. -51 ಮೈನಸ್ ಇರೋ ಜಾಗಕ್ಕೆ ನಾನು ಡಿವಿಷನ್ ಹಾಕೊತೀನಿ 17. ಇಂಟು ಇರೋ ಜಾಗಕ್ಕೆ ಪ್ಲಸ್ ಹಾಕೊತೀನಿ 13. ಉತ್ತರ ಏನು ಬರುತ್ತಂತ ನೋಡಮ್ರಿ. ನೋಡ್ರಿ 17ರ ಮಗ್ಗಿಲ 51 ಐತಿ. 17 ಅಂದ್ರೆ 17 3 17 3 51. 8 × 6 - 3 + 13. ಇವಾಗ ಗುಣಾಕಾರ ಮಾಡಮ್ರಿ. 8 6 48 - 3 + 13. ಈ ಪ್ಲಸ್ 13ನ ಈ ಕಡೆ ತೊಗೊಂಬರ್ರಿ. 48ಕ್ಕೆ ಪ್ಲಸ್ 13 ಕೂಡಿಸಿದ್ರೆ ಎಷ್ಟಾಗುತ್ತೆ? 61 ಆಗ್ತದೆ. -3 61ರಲ್ಲಿ 3ನ ಕಳೆದ್ರೆ ಎಷ್ಟಾಗುತ್ತೆ? 58 ಆನ್ಸರ್ ಆಗುತ್ತೆ ನೋಡ್ರಿ. ಆನ್ಸರ್ 58. ಆಪ್ಷನ್ 2ದಾಗ ಐತಿ. ಆಪ್ಷನ್ 2 ಸರಿ ಐತಿ. ಇದನ್ನ ನೋಡ್ರಿ. ಏನಾಗೈತೆ ನೋಡಮ್ರಿ. ನೋಡ್ರಿ 8 17 35 ಐತೆ. 23 47 95 ಐತೆ. ಇದು ಯಾವ ರೀತಿ ರಿಲೇಟೆಡ್ ಆಗೈತೆ ನೋಡು, ಅದೇ ರೀತಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಯಾವುದಾದ್ರೂ ಒಂದು ರಿಲೇಟೆಡ್ ಆಗಿರ್ತದೆ. ಅದು ಯಾವ್ದಂತ ನೋಡಮ್ರಿ. ಯಾವ್ದಾಗಿರ್ಬೋದು? ಇದು ಮೊದಲು ಯಾವ ರೀತಿ ರಿಲೇಟೆಡ್ ಆಗೈತೆ ಅಂತ ನೋಡೋಣ ಅಂತ. 8 17 35 ಐತಲ್ಲ. 8 × 8 2 16 ಪ್ಲಸ್ 1 ಮಾಡಿದ್ರೆ 17 ಆಗ್ತದೆ. 8 ಇದ್ದು 17 ಆಗೈತೆ. 17 ಹೆಂಗಾಗೈತೆ? ಈ ಥರ ಆಗೈತೆ ನೋಡ್ರಿ. ನೆಕ್ಸ್ಟ್ ಆ 17 ಇರೋದು 17 2 34 ಪ್ಲಸ್ 1 ಮಾಡಿದ್ರೆ 35. 8 ಇರೋದು ಇಂಟು 2 ಆಗಿ ಪ್ಲಸ್ 1 ಆಗೈತೆ. ಇಂಟು 2 + 1 ಇಂಟು 2 + 1 ಆಗೈತೆ. ಅದೇ ರೀತಿ ನೋಡ್ರಿ ಕೆಳಗಡೆದು ಕೂಡ 23 × 2 23 2 46 ಪ್ಲಸ್ 1 = 47. 47 ಐತಿ. 47 × 2
94 ಪ್ಲಸ್ 1 = 95. 95 ಬಂದೈತಿ. 47 94 ಅಂದರೆ ಏನಾಗೈತಿ ಇಂಟು 2 ಆಗಿ ಪ್ಲಸ್ 1 ಆಗೈತಿ. ಈ ಆಪ್ಷನಲ್ಲಿ ನೋಡ್ರಿ 9 18, 9 2 18 ಒಂದು ಕೂಡಿಸಿದ್ರೆ 19 ಆಗ್ತದೆ. ಆದರೆ ಇಲ್ಲಿ 20 ಅಂತ ಐತಿ, ಇದು ಆಗಲ್ಲ. ಆಪ್ಷನ್ 2 12 24, 12 24 ನೋಡಮ್ರಿ. 12 24 ಪ್ಲಸ್ 1 = 25, 25 ಐತಿ. ನೆಕ್ಸ್ಟ್ 25 ಇಂಟು 2, 25 50 ಆಗ್ತದೆ. 25 50 ಪ್ಲಸ್ 1 51 ಬಂದೈತಿ ನೋಡ್ರಿ. ಆಪ್ಷನ್ 2ದಾಗ ಐತಿ. ಆಪ್ಷನ್ 2 ಸರಿ ಉತ್ತರ ಐತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೋಡಮ್ರಿ ಏನಾಗಿದೆ ಅಂತ ಇಲ್ಲಂಗೆ ಕೊಟ್ಟಿದ್ದಾರೆ ಅವರು. ನೋಡಮ್ರಿ ಸ್ಟೇಟ್ಮೆಂಟ್ಗಳು ನೋಡಮ್ರಿ. ಮೊದಲು ಆಲ್ ಆ್ಯಪಲ್ಸ್ ಆರ್ ಮ್ಯಾಂಗೋಸ್ ಅಂತ ಐತೆ. ನೆಕ್ಸ್ಟ್ ಆಲ್ ಮ್ಯಾಂಗೋಸ್ ಆರ್ ಲೆಮನ್ಸ್, ಆಲ್ ಲೆಮನ್ಸ್ ಆರ್ ಕಿವೀಸ್ ಅಂತ ಐತೆ. ಅವ್ರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗೆ ಕನ್ಕ್ಲೂಷನ್ ಯಾವ ರೀತಿ ಕೊಟ್ಟಾರ ನೋಡ್ರಿ. ಆಲ್ ಆ್ಯಪಲ್ಸ್ ಆರ್ ಲೆಮನ್ಸ್, ಆಲ್ ಮ್ಯಾಂಗೋಸ್ ಆರ್ ಕಿವೀಸ್. ಈ ಥರ ನೋಡಿದ್ರೆ ನಮ್ಗೆ ಸರಿಯಾಗಿ ಗೊತ್ತಾಗಲ್ಲ. ಅದೇ ರೀತಿ ಅದಕ್ಕೆ ತಕ್ಕಂಥ ಡಯಾಗ್ರಾಮ್ ಹಾಕೊಳ್ಳೋಣ. ಡಯಾಗ್ರಾಮ್ ಯಾವ ರೀತಿ ಹಾಕೊಳ್ಳೋಣ? ಅವ್ರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗೆ ಡಯಾಗ್ರಾಮ್ ನೋಡ್ರಿ. ಆಲ್ ಆ್ಯಪಲ್ಸ್ ಆರ್ ಮ್ಯಾಂಗೋಸ್ ಅಂತ ಐತೆ. ಎಲ್ಲ ಆ್ಯಪಲ್ಗಳು ಏನಾಗವ? ಮ್ಯಾಂಗೋಗಳಾಗ್ಯಾವ. ಎಲ್ಲ ಆ್ಯಪಲ್ಗಳು ಮ್ಯಾಂಗೋಗಳು. ಎಲ್ಲ ಆಲ್ ಮ್ಯಾಂಗೋಸ್ ಆರ್ ಲೆಮನ್ಸ್, ಎಲ್ಲ ಮ್ಯಾಂಗೋಗಳು ಏನಾಗವ? ಲೆಮನ್ಗಳಾಗಿದಾವೆ. ಆಲ್ ಮ್ಯಾಂಗೋಸ್ ಆರ್ ಲೆಮನ್ಸ್. ನೆಕ್ಸ್ಟ್ ನೋಡ್ರಿ ಆಲ್ ಲೆಮನ್ಸ್ ಆರ್ ಕಿವೀಸ್, ಎಲ್ಲ ಲೆಮನ್ಗಳು ಏನಾಗವ? ಕಿವೀಸ್ ಆಗ್ಯಾವ ನೋಡ್ರಿ. ಎಲ್ಲ ಲೆಮನ್ಗಳು ಕಿವೀಸ್ ಆಗಿದಾವೆ. ಅವ್ರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಈ ಥರ ಐತಿ. ಇದಕ್ಕೆ ಕನ್ಕ್ಲೂಷನ್ ಯಾವ ರೀತಿ ಹೇಳಿದಾರೆ ನೋಡ್ರಿ. ಆಲ್ ಆ್ಯಪಲ್ಸ್ ಆರ್ ಲೆಮನ್ ಅಂತ ಐತಿ. ಆಲ್ ಆ್ಯಪಲ್ಸ್ ಆರ್ ಲೆಮನ್, ಹೌದು ಎಲ್ಲ ಆ್ಯಪಲ್ಗಳು ಲೆಮನ್ಗಳು, ಹೌದು. ಆಪ್ಷನ್ 1 ಸರಿ ಐತಿ. ನೆಕ್ಸ್ಟ್ ನೋಡ್ರಿ ಆಲ್ ಮ್ಯಾಂಗೋಸ್ ಆರ್ ಕಿವೀಸ್, ಎಲ್ಲ ಮ್ಯಾಂಗೋಗಳು ಕಿವೀಸ್ಗಳು ಒಳಗಡೆ ಮ್ಯಾಂಗೋ ಬರೋದ್ರಿಂದ ಆಪ್ಷನ್ 2 ಕಡೆ ಸರಿ ಐತಿ. ಅಂದರೆ ಎರಡು ಕನ್ಕ್ಲೂಷನ್ಸು ಫಾಲೋ ಆಗ್ತಾವ. ಎಲ್ಲೈತಿ ನೋಡ್ರಿ ಆಪ್ಷನ್ದಲ್ಲಿ ಬೋತ್ ಕನ್ಕ್ಲೂಷನ್ 1 and 2 ಫಾಲೋಸ್ ಅಂತ ಐತಿ. ಆಪ್ಷನ್ 4 ಐತಲ್ಲ, ಆಪ್ಷನ್ 4 ಸರಿ ಐತಿ ನೋಡ್ರಿ ಉತ್ತರ. ಇದನ್ನ ನೋಡ್ರಿ. ನೋಡಮ್ರಿ. ಇಲ್ಲಿ ನೋಡ್ರಿ, ಇಲ್ಲಿ 9 ಮತ್ತು 144 ಐತೆ. ಇವೆರಡು ಯಾವುದರಿಂದ ಭಾಗ ಹೋಗ್ತಾ ನೋಡ್ರಿ. ಮೊದಲು ಅದು 9 ಅಲ್ಲ, 90, 144 18ರ ಮಗ್ಗಿಲಿದಾವ. 18 5 18 5 ಇಷ್ಟು 8 ಬರುತ್ತಾ. ನೆಕ್ಸ್ಟ್ ನೋಡಮ್ರಿ 75 125 75 120 ಇದು 15ರ ಮಗ್ಗಿಲೈತಿ. 15 5 15 8 ಇದು ಕೂಡ 5ರಿಂದ ಮತ್ತೆ 8ರಿಂದ ಹೋಯ್ತು. ನೆಕ್ಸ್ಟ್ ಇಲ್ಲಿ ನೋಡ್ರಿ 45 ಮತ್ತೆ 70 ಇದು 9 ಭಾಗ ಹೋಗುತ್ತೆ. ಇದು 9 45, ಆದರೆ ಇದು 75 ಅಲ್ಲ, 9ರ ಮಗ್ಗಿಗಿಲ್ಲ. 1ರ ಮಗ್ಗಿಲಿ ಯಾವ್ದು ಅಂತಂದ್ರೆ 5ರ ಮಗ್ಗಿಲೈತಿ ನೋಡ್ರಿ. 5 9 45, 5 14 70. ನೆಕ್ಸ್ಟ್ ಉಳಿದಿರೋದು 65 104, 65 104 ಇದು ಯಾವುದ್ರಲ್ಲಿ ಹೋಗುತ್ತೆ ನೋಡ್ರಿ. 13 5 65, 13 8 104 ನೋಡ್ರಿ. ಇಲ್ಲಿ ಬಂದಿರತಕ್ಕಂಥ ಉತ್ತರಗಳೆಲ್ಲಷ್ಟು ಏನಾಗವ? 5 8 5 8 5 8 5ರಿಂದ ಮತ್ತೆ 8ರಿಂದ ಭಾಗ ಹೋಗ್ಯಾವ. ಇದು ಮಾತ್ರ 9 ಮತ್ತು 14ರಿಂದ ಭಾಗ ಹೋಗೈತಿ.
ಹಾಗಾಗಿ ಆಪ್ಷನ್ 3 ಐತಲ್ಲ, ಆಪ್ಷನ್ 3 ಸರಿಯಾದಂಥ ಉತ್ತರ ಇರುತ್ತೆ ನೋಡ್ರಿ. ಇದನ್ನ ಮಾಡ್ರಿ. ನೋಡೋಣ ಏನಾಗೈತೆ ಅಂತ. ಏನಾಗಿರ್ಬೋದು? 34, 15, 64 ಐತೆ. 29, 17, 63 ಐತೆ. ಇದು ಹೆಂಗಾಗೈತೆ ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ 34 ಮಧ್ಯದಲ್ಲಿರೋದು ಕಮ್ಮಿ ಐತಿ ಸಂಖ್ಯೆ, ಹಂಗಾಗಿ 15 ಎರಡಲೆ 35, 15 ಎರಡಲೆ 30 ಪ್ಲಸ್ 4, 15 4 ಆಗೈತಿ. ಇದು 17 ಎರಡಲೆ 34 ಆಗ್ತದೆ. ಇದು ಆಗಲ್ಲ ಎರಡನೇದು. ನೋಡಂಬ್ರಿ, 34 ಪ್ಲಸ್ 2 ಇಂಟು 15 ಇಸ್ ಈಕ್ವಲ್ ಟು 64 ಹಿಂಗಾಗಿರ್ಬೋದು ನೋಡ್ರಿ. 34ಕ್ಕೆ 15 ಎರಡಲೆ 30, 34 30 ಸೇರಿದ್ರೆ 64. ಈ ಥರ ಆಗೈತಿ, ಈ ಥರ ಆಗಿರ್ಬೋದು ನೋಡ್ರಿ. ನೆಕ್ಸ್ಟ್ ಇಲ್ಲಿ ಯಾವುದೈತೆ? 29 ಪ್ಲಸ್ 2 ಇಂಟು 17 ಐತಿ ಸೆಂಟ್ರಲ್ಲಿ. 17 ಎಷ್ಟು ಬರಬೇಕು? 63 ಬರಬೇಕಲ್ಲ. 29 ಪ್ಲಸ್ 17 ಎರಡಲೆ 34, 63. 29ಕ್ಕೆ 34 ಸೇರಿಸಿದ್ರೆ 63 ಬರುತ್ತೆ. ಇದೇ ಥರ ಆಗೈತೆ ನೋಡ್ರಿ. ಅಂದ್ರೆ ಇದ್ರಾಗ ಯಾವ್ದು ಉತ್ತರ ಐತೆ ನೋಡೋಣ, ಕಂಡಿಡೀರಿ. ಇದ್ರಾಗ ಯಾವ್ದು ಉತ್ತರ ಐತೆ? ಹೌದಿರ್ಬೋದು. ಒಂದೇ ನೋಡಮ್ರಿ, 44 ಪ್ಲಸ್ 2 ಇಂಟು 32 ಈಕ್ವಲ್ ಟು 98 ಆಗ್ಬೇಕಲ್ಲ. 32 ಎರಡಲೆ 64, 60 40 100ಕ್ಕಿಂತ ಜಾಸ್ತಿ ಹೋಗ್ಬಿಡ್ತದೆ. ಇದು ಆಗಲ್ಲ, ಒಂದನೇ ಆಪ್ಷನ್ ಆಗಲ್ಲ. ಇದು ನೋಡ್ರಿ, 23 ಎರಡಲೆ 46, 46 31, 46 31 54 ಆಗಲ್ಲ. ಇದು ಕೂಡ ಆಗಲ್ಲ. ಆಪ್ಷನ್ 3 14 ಎರಡಲೆ 28, 28 ಇದಾಗ್ಬೋದು ನೋಡ್ರಿ. ಆಪ್ಷನ್ 3ದಾಗ ಐತಲ್ಲ, 25 ಪ್ಲಸ್ 2 ಇಂಟು ಎಷ್ಟೈತೆ? 14 ಐತಲ್ಲ, 14 ಇಸ್ ಈಕ್ವಲ್ ಟು 53. 25 ಪ್ಲಸ್ 14 ಎರಡಲೆ 28, 25 ಪ್ಲಸ್ 28 53. ಆಪ್ಷನ್ 3 ಐತಿ ನೋಡ್ರಿ. ಆಪ್ಷನ್ 3 ಉತ್ತರ ಸರಿ ಐತಿ ನೋಡ್ರಿ. ಇದನ್ನ ನೋಡ್ರಿ, ಏನಾಗೈತಿ ಇಲ್ಲಿ? ಈಗ ಕೊಟ್ಟಿರ್ತಕ್ಕಂಥ ಚಿತ್ರನ ಗಮನಿಸಂಬ್ರಿ ಅಂತ. ಮೊದಲನೇದಾಗಿ ಏನು ಚಿತ್ರ ಕೊಟ್ಟಾರ ನೋಡ್ರಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಐದನೇ ಬಾಕ್ಸಲ್ಲಿ ಯಾವ್ದು ಬರಬೇಕು ಉತ್ತರ ಅಂತ ಕೇಳಿದಾರೆ. ಇಲ್ಲಿ ನೋಡ್ರಿ, ಇಲ್ಲಿರ್ತಕ್ಕಂಥದ್ದು ಏನಾಗೈತಿ? ನೆಕ್ಸ್ಟ್ ಚಿತ್ರದಲ್ಲಿ ಇಲ್ಲಿಗೆ ಬಂದೈತಿ. ಒಂದು ಸ್ಟೆಪ್ ಮೂವ್ ಆಗೈತಿ, ಇಲ್ಲೈತೆ. ಇಲ್ಲಿರ್ತಕ್ಕಂಥದ್ದು ಏನಾಗೈತಿ? ನೆಕ್ಸ್ಟ್ ಇಲ್ಲಿಂದ 1 2 ಸ್ಟೆಪ್ ಮೂವ್ ಆಗೈತಿ. ಇಲ್ಲಿ 1 ಸ್ಟೆಪ್ ಆದ್ರೆ ಇಲ್ಲಿ 2 ಸ್ಟೆಪ್ ಮೂವ್ ಆಗೈತಿ. ನೆಕ್ಸ್ಟ್ ಇಲ್ಲಿರ್ತಕ್ಕಂಥದ್ದು ಏನಾಗೈತಿ? ನೆಕ್ಸ್ಟ್ ಚಿತ್ರದಲ್ಲಿ 1 2 3 ಇಲ್ಲಿ ಏನಾಗೈತಿ? 3 ಸ್ಟೆಪ್ ಮೂವ್ ಆಗೈತಿ. 3 ಸ್ಟೆಪ್ ಮೂವ್ ಆಗೈತಿ. ಅಂದ್ರೆ ಇಲ್ಲಿಂದ ಏನಾಗಬೇಕು? 4 ಸ್ಟೆಪ್ ಮೂವ್ ಆಗಬೇಕು. ಇಲ್ಲಿ ನೋಡ್ರಿ, 1 2 3 4 ಇಲ್ಲಿಗೆ ಬರಬೇಕು. ಇಲ್ಲಿ ಬಣ್ಣ ತುಂಬಿರ್ಬೇಕು. ಇಲ್ಲಿ 4 ಸ್ಟೆಪ್ ಮೂವ್ ಆದ್ರೆ ಇಲ್ಲಿಗೆ ಬರ್ತದ. ಇಲ್ಲಿ ಬಣ್ಣ ತುಂಬಿರೋದು ಯಾವ್ದೈತಿ ನೋಡ್ರಿ? ಇದು ಕೆಳಗೈತಿ, ಇದು ಆಗಲ್ಲ. ಇದು ಕೆಳಗೈತಿ, ಇದು ಆಗಲ್ಲ. ಇದು ಆಗಲ್ಲ, ಕೆಳಗೈತಿ. ಇಲ್ಲಿ ನೋಡ್ರಿ, ಇಲ್ಲೇ ಬರಬೇಕು. ಆಪ್ಷನ್ 4 ಐತಿ ನೋಡ್ರಿ. ಆಪ್ಷನ್ 4 ಕರೆಕ್ಟ್ ಐತಿ.
ನೋಡಮ್ರಿ ಏನಾಗೈತೆ ಅಂತ ನೋಡ್ರಿ. ಎಫ್ ಇ ಕ್ಯೂ ಎಲ್ ಮತ್ತು ಜೆ ಕೆ ಯು ಆರ್ ಎಲ್ ಎನ್ ಡಬ್ಲ್ಯೂ ಯು. ನೋಡ್ರಿ ಡಿ ಇಂದ ಎಫ್ಗೆ ಡಿ ಇ ಎಫ್ +2 ಆಗೈತೆ. ಅಂದ್ರೆ ಇಲ್ಲೂ ಕೂಡ +2 ಮಾಡಿ ನೋಡ್ರಿ. ಎಫ್ ಇಂದ +2 1 2 ಎಚ್ ಬರುತ್ತೆ ನೋಡ್ರಿ. ಎಚ್ ಇಂದ +2 ಮಾಡ್ರಿ. ಎಚ್ ಇಂದ +2 ಐ ಜೆ ಐತಿ, ಮುಗೀತು. ಇಷ್ಟಕ್ಕೆ ಬಿಟ್ಬಿಡ್ರಿ. ಬಿ ಇಂದ ಇ ನೋಡ್ರಿ. ಬಿ ಇಂದ ಇ 1 2 3 +3 ಆಗೈತೆ ಅಂದ್ರೆ ಇಲ್ಲಿ ಇದನ್ನು ಕೂಡ +3 ಮಾಡ್ರಿ. ಇ ಇಂದ +3 ಇ ಇಂದ +3 ಇಲ್ಲಿ ನೋಡ್ರಿ 1 2 3 ಎಚ್ ಬರುತ್ತೆ. ಎಚ್ ಇಂದ +3 ಮಾಡ್ರಿ. ಇವಾಗ 1 2 3 ಕೆ ಬರ್ತೈತಿ, ಕೆ ಬಂದೈತಿ. ಆಯ್ತು, ಇದೇ ಕರೆಕ್ಟ್. ನೆಕ್ಸ್ಟ್ ನೋಡ್ರಿ ಓ ಇಂದ ಕ್ಯೂಗೆ ಎಷ್ಟಾಗೈತೆ ನೋಡ್ರಿ. ಓ ಇಂದ ಕ್ಯೂ 1 2 +2 ಆಗೈತಿ. ಇಲ್ಲಿ +2 ಆಗೈತೆ. ನೆಕ್ಸ್ಟ್ ಇದು ಕೂಡ +2 ಮಾಡ್ರಿ. +2 ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ. ಕ್ಯೂ ಇಂದ 1 2 ಎಸ್ ಬರುತ್ತೆ ನೋಡ್ರಿ. ಎಚ್ ಎಸ್ ಐತೆ ನೋಡ್ರಿ. ಇದು ಎಚ್ ಐ ಬಂದೈತಿ, ಇದು ಆಗಲ್ಲ. ಎಚ್ ಎಸ್ ಬಂದೈತೆ, ಇದು ಕೂಡ ಆಗಲ್ಲ, ಇದು ಕೂಡ ಆಗಲ್ಲ. ಆಪ್ಷನ್ 3 ಐತಲ್ಲ, ಆಪ್ಷನ್ 3ನೇ ಸರಿ. ಲಾಸ್ಟ್ ಓ ಬಂದೇ ಬರುತ್ತೆ. ಐ ಜೆ ಕೆ ಎಲ್ +3 ಆಗೈತೆ. ಎಲ್ಲಿಂದ +3 ನೋಡ್ರಿ. 1 2 3 ಓ ಬರ್ತೈತೆ. ಇದು +3 ಆಗೈತೆ, ಇದು ಕೂಡ +3 ಆಗೈತೆ. ಎಚ್ ಎಸ್ ಓ ಆಪ್ಷನ್ 3 ಸರಿ ಐತಿ ಉತ್ತರ. ಇದನ್ನ ನೋಡ್ರಿ. ಏನಾಗಿರ್ಬೋದು? ಬಿ ಯು ಝೆಡ್ ಝೆಡ್ ವೈ ಅನ್ನೋದನ್ನ 10 ಅಂತ ಡಿಕೋಡ್ ಮಾಡಿದ್ದಾರೆ. KING ಅನ್ನೋದನ್ನ 8 ಅಂತ ಡಿಕೋಡ್ ಮಾಡಿದ್ದಾರೆ. ABROD ಇದನ್ನ ಯಾವ ರೀತಿ ಡಿಕೋಡ್ ಮಾಡಬೇಕು? ಇಲ್ಲಿ ನೋಡ್ರಿ ಏನೈತೆ, BUZZY ಇದನ್ನ ಯಾವ ರೀತಿ ಡಿಕೋಡ್ ಮಾಡಿದಾರೆ? 10 ಅಂತ ಮಾಡಿದಾರ. ಮತ್ತೆ KING ಇದನ್ನ ಯಾವ ರೀತಿ 8 ಅಂತ ಮಾಡಿದಾರ. ಬೇಕಾಗಿರೋದು ಇದನ್ನ ಯಾವ ರೀತಿ ಡಿಕೋಡ್ ಮಾಡಿದ್ದಾರೆ ಮಾಡ್ಬೇಕಂತ ನೋಡ್ರಿ. ಇಲ್ಲಿ ಎಷ್ಟೈತೆ ನೋಡ್ರಿ, ಇದನ್ನು ಇದು ಎಷ್ಟೈತೆ ನೋಡ್ರಿ. ಇದು 1 2 3 4 5 5 ಐತೆ. 5 2 10 ಐತಿ. ಇದು ಕೂಡ 1 2 3 4 4 ಐತೆ. 4 2 8 ಐತೆ. ಇದನ್ನು ಕೂಡ ಎಷ್ಟದ ನೋಡ್ರಿ. ಈ ಆಲ್ಫಾಬೆಟ್ಗಳು ಎಷ್ಟದ ನೋಡ್ರಿ, ಅದ್ರ ಡಬಲ್ ಮಾಡಿದ್ದಾರೆ ಅಷ್ಟೇ. ಇಲ್ಲಿ ನೋಡ್ರಿ 1 2 3 4 5 6 6 ಇದಾವಲ್ಲ. 6 × 2 = 6 2 12 12 ಬರ್ತದ. 12 ಎಲ್ಲೈತಿ ನೋಡ್ರಿ ಆಪ್ಷನ್ದಾಗ. ಆಪ್ಷನ್ 4 12 ಐತಿ. 12 ಸರಿ ಉತ್ತರ ಐತಿ ನೋಡ್ರಿ. ಇದನ್ನ ಮಾಡ್ರಿ. ಇದನ್ನ ನೋಡಂದ್ರೆ ಏನಾಗೈತೆ ಅಂತ 186. ಇಲ್ಲಿ ನೋಡ್ರಿ, ಇಲ್ಲಿ ಈ 186 ಐತಿ ನೋಡ್ರಿ. 186 ಮತ್ತೆ 103ಕ್ಕೆ ಎಷ್ಟು ಡಿಫ್ರೆನ್ಸ್ ಐತಿ ನೋಡ್ರಿ. ಬೇಕಾದ್ರೆ 186 103ಕ್ಕೆ ಎಷ್ಟು ಡಿಫ್ರೆನ್ಸ್ ಐತಿ ಅಂತಂದ್ರೆ 83 ವ್ಯತ್ಯಾಸ ಐತಿ. 186ದಾಗ 103 ಕಳೆದ್ರೆ 83. ಅದೇ ರೀತಿ 156ದಾಗ 73ನ ಕಳೆದ್ರೆ 73ನ ಕಳೆದ್ರೆ ಎಷ್ಟು ಬರುತ್ತೆ? ಇಲ್ಲೂ ಕೂಡ 83 ಬರ್ತದ. ಅಂದ್ರೆ ಏನ್ ಮಾಡ್ಬೇಕು? ಈ ದೊಡ್ಡ ಸಂಖ್ಯೆಯಿಂದ ಈ ಸಣ್ಣ ಸಂಖ್ಯೆನ ಕಳೆದ್ರೆ ಅಂದ್ರೆ 83 ಬರ್ಬೇಕು. ಅಂದ್ರೆ ಎರಡರ ನಡುವೆ ವ್ಯತ್ಯಾಸ ಎಷ್ಟಿರ್ಬೇಕು? 83 ಇರ್ತದೆ. ಇಲ್ಲಿ ನೋಡ್ರಿ, 83ದಾಗ 1 ಕಳೆದ್ರೆ 82 ಬರ್ತದ. ಎಷ್ಟು ಬರ್ತದ? 82 ಬರ್ತದ. ಇದು ಆಗಂಗಿಲ್ಲ. 208ದಾಗ 127 ಕಳೀರಿ ನೋಡ್ರಿ. 208ದಾಗ
127ನ ಕಳೆದ್ರೆ 8ರದಾಗ 7 ಕಳೆದ್ರೆ 1 ಬಂದ್ಬಿಡ್ತಿಲ್ಲಿ ಬರಬೇಕಾಗಿರೋದು ಎಷ್ಟು 83 ಆದರೆ ಇದು ಕೂಡ ಬರಲ್ಲ. 119ರದಾಗ 35 ಕಳೆರಿ 119ರದಾಗ 35 ಕಳೆದ್ರೆ ಎಷ್ಟು ಬರುತ್ತೆ ಅಂತಂದ್ರೆ ಅದು ಕೂಡ ಬರಲ್ಲ ನೋಡ್ರಿ. 119ರದಾಗ 35 ಕಳೆದ್ರೆ ಎಷ್ಟು ಬರುತ್ತೆ 9ರಾಗ 5 ಹೋದ್ರೆ 4 11ರಾಗ 3 ಹೋದ್ರೆ 8 84 ಬರ್ತದೆ. 83 ಬರ್ಬೇಕಾಯ್ತು 84 ಅಂದ್ರೆ ಆಪ್ಷನ್ 4 ಸರಿ ಐತೆ ನೋಡ್ರಿ. ಇನ್ನು ನೋಡ್ರಿ 95ರದಾಗ 12 ಹೋದ್ರೆ 3 8 83 95ರದಾಗ 12 ಹೋದ್ರೆ 83 ಬರುತ್ತೆ. ಆಪ್ಷನ್ 4 ಸರಿ ಐತಿ. ಇದನ್ನ ಮಾಡ್ರಿ. ಮೂವತ್ತು 20 121 604 2100 ಅಂದ್ರೆ ಇಲ್ಲಿ ಏನಾಗೈತೆ ಸಂಖ್ಯೆ ಜಾಸ್ತಿ ಡಿಫ್ರೆನ್ಸ್ ಐತಿ. ಅದಕ್ಕೆ ಏನಾಗಿರ್ಬೋದು ಗುಣಾಕಾರ ಮಾಡಿರ್ಬೋದು. ನೋಡಮ್ರಿ 3ಕ್ಕೆ 21ಕ್ಕೆ ಎಷ್ಟು ಸಂಬಂಧ ಐತೆ ಅಂತಂದ್ರೆ 3 ಮಗ್ಗಿಲ್ 21 ಐತೆ ಆದ್ರೆ 20 ಇಲ್ಲ ನೋಡ್ರಿ. ಅದಕ್ಕಾಗಿ 3 7 21 21 ಮೈನಸ್ 1 ಎಷ್ಟಾಗುತ್ತಾ 20 ಆಗುತ್ತೆ. ಈ 20ನ ಗುಣಾಕಾರ ಮಾಡಮ್ರಿ. ಇವಾಗ 20 ಇಂಟು 6 26 120 120 121 ಆಗ್ಬೇಕು ಪ್ಲಸ್ 1 121. ಈ 121 121 5 121 5 605 ಪ್ಲಸ್ ಮೈನಸ್ ಅಲ್ಲ ಅಂದ್ರೆ ಇಲ್ಲಿ 604 ಐತಲ್ಲ ಅದಕ್ಕೆ ಮೈನಸ್ ಮಾಡ್ಬೇಕು. ಇಲ್ಲಿ 605 ಬಂತು 604 ಬರ್ಬೇಕು ಅಂದ್ರೆ ಏನಾಗೈತಿ ಇಲ್ಲಿ ಮೈನಸ್ 1 ಆಗೈತಿ ಅಂದ್ರೆ 604. ಈ 604 ಇಂಟು ಇಲ್ಲಿ ಇಂಟು 7 ಆಗೈತೆ ಇಂಟು 6 ಆಗೈತೆ ಇಂಟು 5 ಆಗೈತೆ ಅಂದ್ರೆ ಇಲ್ಲಿ ಏನಾಗಬೇಕು ಇಂಟು 4 ಆಗಬೇಕು. ಇಂಟು 4 ಮಾಡಿ ನೋಡ್ರಿ. 6 4 24 240 2400 4 4 16 2416 2416 ಕರೆಕ್ಟ್ 2417 ಬಂದೈತಿ. ಇಲ್ಲಿ 2417 ಅಂತಂದ್ರೆ ಪ್ಲಸ್ 1 ಮಾಡಿದ್ರೆ 2417 ಬರ್ತದೆ. ಈ 2417ನ 2417ನ ಇಂಟು ಇಲ್ಲಿ 7 ಆಗೈತೆ 6 ಆಗೈತೆ 5 ಆಗೈತೆ 4 ಆಗೈತೆ ಇಂಟು 3 ಮಾಡಬೇಕು. 2003 6000 ಆಗುತ್ತಾ 4 3 12 7800 17 3 51 7251 ಇವಾಗ ನೋಡ್ರಿ ಇಲ್ಲಿ -1 +1 -1 +1 ಈಗ -1 ಮಾಡಬೇಕು. -1 ಮಾಡಿದ್ರೆ 7250 ಆಗುತ್ತೆ. 7250 ಆಗುತ್ತೆ. 7250 ಯಾವ ಆಪ್ಷನ್ದಾಗ ಐತಿ ನೋಡ್ರಿ. ಇಲ್ಲೂ ಇಲ್ಲ ಆಪ್ಷನ್ 2ದಾಗ ಐತಿ. ಆಪ್ಷನ್ 2 ಸರಿ ಐತಿ ನೋಡ್ರಿ. ಇದನ್ನ ಮಾಡ್ರಿ. ಟೈಮ್ ತಗೋರ್ಬೇಕು ಇದಕ್ಕೆ. ಏನಾಗೈತೆ ಫಸ್ಟ್ ಸೆಂಟ್ರಲ್ ಇರೋದು ನೋಡಮಂತ ನಾವು. ಸೆಂಟ್ರಲ್ ಇರೋದು ನೋಡಮಂತ. ಇಲ್ಲಿರೋ ಈಕ್ವಲ್ ಟು ಐತಲ್ಲ ಇದು ಏನಾಗೈತೆ ಇಲ್ಲಿ ಲೆಫ್ಟಿಗೆ ಬಂದೈತಿ. ಲೆಫ್ಟ್ ಕಾರ್ನರ್ಗೆ ಬಂದೈತಿ. ನೆಕ್ಸ್ಟ್ ಇಲ್ಲಿರೋ ಟಿ ಏನಾಗೈತೆ ಇಲ್ಲಿ ಕೆಳಗೆ ಬಂದೈತಿ. ನೆಕ್ಸ್ಟ್ ಚಿತ್ರದಲ್ಲಿ ಇ ವಿ ಏನಾಗೈತಿ ಇಲ್ಲಿಗೆ ಬಂದೈತಿ. ನೆಕ್ಸ್ಟ್ ಚಿತ್ರದಲ್ಲಿ
ಅಂದ್ರೆ ಇಲ್ಲಿರೋ ಟಿ ಏನಾಗಬೇಕು, ಇಲ್ಲಿಗೆ ಬರ್ಬೇಕು. ಅಂದ್ರೆ ಈ ಕಡೆ ಲೆಫ್ಟ್ ಕಾರ್ನರ್ಗೆ ಒಂದ್ಸರ್ತಿ, ಕೆಳಗಡೆ ಒಂದ್ಸರ್ತಿ, ಲೆಫ್ಟ್ ಕಾರ್ನರ್ಗೆ ಒಂದ್ಸರ್ತಿ, ಕೆಳಗಡೆ ಒಂದ್ಸರ್ತಿ. ಅಂದ್ರೆ ಟಿ ಇಲ್ಲಿ ಬರ್ತದೆ ನೋಡ್ರಿ. ಟಿ ಇಲ್ಲಿ ಎಲ್ಲೆಲ್ಲಿ ಬಂದೈತೆ ನೋಡ್ರಿ, ಇಲ್ಲಿ ಬಂದಿಲ್ಲ, ತೆಗೆದಾಕ್ಬಿಡಮ್ರಿ. ಇಲ್ಲೂ ಕೂಡ ಬಂದಿಲ್ಲ, ಇದನ್ನು ಕೂಡ ತೆಗೆದಾಕ್ಬಿಡಮ್ರಿ. ಆಪ್ಷನ್ 1 ಅಥವಾ 3 ಇವೆರಡರಲ್ಲಿ ಯಾವ್ದಾದ್ರು ಒಂದು ಇರ್ತದೆ. ನೆಕ್ಸ್ಟ್ ನೋಡಮ್ರಿ. ನೆಕ್ಸ್ಟ್ ಇಲ್ಲಿ ಯಾವ್ದೈತೆ ನೋಡ್ರಿ, ಗಮನಿಸ್ರಿ. ಬಿ ನೋಡ್ರಿ. ಬಿ ಇಲ್ಲಿಂದ ನೆಕ್ಸ್ಟ್ ಚಿತ್ರದಲ್ಲಿ ಈ ಕಡೆ ಹೋಗೈತೆ, ಅದೇ ಬಿ ಮತ್ತೆ ವಾಪಸ್ ಅದೇ ಜಾಗಕ್ಕೆ ಬಂದೈತೆ. ಮತ್ತೆ ನೆಕ್ಸ್ಟ್ ಚಿತ್ರದಲ್ಲಿ ಈ ಕಡೆ ಹೋಗೈತೆ, ಅಂದ್ರೆ ಅದೇ ಜಾಗದಲ್ಲಿ ವಾಪಸ್ ಬಿ ಇಲ್ಲಿರ್ಬೇಕು. ಬಿ ಇಲ್ಲೈತೆ. ಎರಡು ಕಡೆನೂ ಸೇಮ್ ಐತೆ. ಬಿ ಟಚ್ ಮಾಡೋದು ಬೇಡ. ನೆಕ್ಸ್ಟ್ ನೋಡ್ರಿ, ಈ ಟಿ, ಇದು ಟಿ ಐತಲ್ಲ, ಇದು ಇಲ್ಲಿ ಮೇಲೆ ಹೋಗೈತೆ. ನೆಕ್ಸ್ಟ್ ಚಿತ್ರದಾಗ ಟಿ ಮೇಲೆ ಹೋಗೈತೆ. ಅದೇ ರೀತಿ ಇಲ್ಲಿರೋ 3 ಟಿ ಇಲ್ಲಿ ಮೇಲೆ ಹೋದ್ಮೇಲೆ ನೆಕ್ಸ್ಟ್ ಚಿತ್ರದಲ್ಲೇ ಪಿ ಬಂದೈತೆ ನೋಡ್ರಿ. ವಿ ಮೇಲಿರೋ ವಿ ಇಲ್ಲಿ ಕೆಳಗೆ ಬಂದೈತಿ. ಒಂದು ಕೆಳಗಡೆಯಿಂದ ಮೇಲೆ ಹೋಗೈತಿ, ನೆಕ್ಸ್ಟ್ ಚಿತ್ರದಲ್ಲಿ ಮೇಲಿಂದ ಕೆಳಗೆ ಬಂದೈತಿ. ನೆಕ್ಸ್ಟ್ ಚಿತ್ರದಲ್ಲಿ ಏನಾಗುತ್ತೆ, ಇಲ್ಲಿ ಕೆಳಗಡೆಯಿಂದ ಮೇಲೆ ಹೋಗೈತಿ, ಕೆಳಗಿಂದ ಮೇಲೆ ಹೋಗೈತಿ. ಅಂದ್ರೆ ನೆಕ್ಸ್ಟ್ ಚಿತ್ರದಲ್ಲಿ ಮೇಲಿಂದ ಕೆಳಗೆ ಬರಬೇಕು. ಮೇಲಿಂದ ಕೆಳಗೆ ಎಲ್ ಬಂದೈತೆ. ಇಲ್ಲಿ ಎರಡರಲ್ಲಿ ಎಲ್ ಬಂದೈತೆ ನೋಡಮ್ರಿ. ಈ ಡಿನ ನೋಡಮ್ರಿ ಅಂತ. ಡಿ ನೋಡ್ರಿ, ನೆಕ್ಸ್ಟ್ ಚಿತ್ರದಲ್ಲಿ ಇಲ್ಲಿಗೆ ಬಂದೈತಿ. ಇಲ್ಲಿರೋ ಡಿ ಇಲ್ಲಿಗೆ ಬಂದೈತಿ, ಇಲ್ಲ ಐತಿ. ನೆಕ್ಸ್ಟ್ ಅದೇ ರೀತಿ ಇಲ್ಲಿಗೆ ಬಂದಾಗ ನೆಕ್ಸ್ಟ್ ಚಿತ್ರದಲ್ಲಿ ಈ ಜಾಗದಲ್ಲಿ ಏನಾಗೈತಿ, ಈ ಜಾಗದಲ್ಲಿ ಹೊಸ ಅಕ್ಷರ ಬಂದೈತಿ ನೋಡ್ರಿ. ಇಲ್ಲಿರೋ ಡಿ ಇಲ್ಲಿಗೆ ಬಂದ್ಮೇಲೆ ಈ ಜಾಗದಲ್ಲಿ ನೆಕ್ಸ್ಟ್ ಚಿತ್ರದಲ್ಲಿ ಏನಾಗೈತಿ, ಹೊಸ ಅಕ್ಷರ ಬಂದೈತಿ. ಇಲ್ಲೆಲ್ಲೂ ಇಲ್ಲ ನೋಡ್ರಿ, ಇಲ್ಲೆಲ್ಲೂ ಇಲ್ಲ. ಹಾಗಾಗಿ ಇಲ್ಲಿ ಹೊಸ ಅಕ್ಷರ ಬಂದೈತಿ. ಅದೇ ರೀತಿ ಈ 3 ಐತಲ್ಲ, ಈ 3 ಇಲ್ಲಿಗೆ ಬಂದೈತಿ ನೋಡ್ರಿ. ಅಂದ್ರೆ ಇಲ್ಲಿ ಹೊಸ ಅಕ್ಷರ ಬಂದಿರ್ತದೆ. ಇಲ್ಲಿ ಹೊಸ ಅಕ್ಷರ ಬಂದಿರ್ತದೆ. ಇಲ್ಲಿ ನೋಡ್ರಿ, ಇವೆರಡರಲ್ಲಿ ಯಾವುದು = ಇಲ್ಲೆಲ್ಲಾದ್ರೂ ಐತಾ? ಐತೆ. ಅಂದ್ರೆ ಇದು ಕೂಡ ಆಗಲ್ಲ. ಆಪ್ಷನ್ ಇಲ್ಲಿ 4 ಐತೆ ನೋಡ್ರಿ. ಇಲ್ಲಿ 4, ಈ 4 ಎಲ್ಲೂ ಕೂಡ ಇಲ್ಲ. ಆಪ್ಷನ್ 1 ಐತಲ್ಲ, ಆಪ್ಷನ್ 1 ಸರಿ ಐತಿ ನೋಡ್ರಿ. ಸ್ವಲ್ಪ ಕನ್ಫ್ಯೂಷನ್ ಏನಾದ್ರೆ ವಾಪಸ್ ಇನ್ನೊಂದ್ಸರ್ತಿ ನೋಡ್ರಿ, ಅರ್ಥ ಆಗುತ್ತೆ ಜಲ್ದಿ. ಚಿಹ್ನೆಗಳನ್ನ ಇಂಟರ್ಚೇಂಜ್ ಮಾಡೋದು. ಪ್ಲಸ್ ಇರೋ ಜಾಗಕ್ಕೆ ಮೈನಸ್ ಹಾಕ್ರಿ, ಇಂಟು ಇರೋ ಜಾಗಕ್ಕೆ ಡಿವಿಷನ್ ಹಾಕ್ರಿ. ನೋಡಮ್ರಿ. 41. ಈ ಮೈನಸ್ ಇರೋ ಜಾಗಕ್ಕೆ ಏನಂತ ಹಾಕ್ತೀನಿ, ಮೈನಸ್ ಇರೋ ಜಾಗಕ್ಕೆ ನಾನು ಪ್ಲಸ್ ಅಂತ ಹಾಕಿ 54. ಈ ಇಂಟು ಇರೋ ಜಾಗಕ್ಕೆ ನಾನು ಡಿವಿಷನ್ ಅಂತ ಹಾಕ್ತೀನಿ 6. ಮತ್ತೆ ಇಲ್ಲಿ ನೋಡ್ರಿ, 6 ಆದ್ಮೇಲೆ 9 ಅಲ್ಲ. ಡಿವಿಷನ್ ಇರೋ ಜಾಗಕ್ಕೆ ನಾನು ಇಂಟು ಅಂತ ಹಾಕ್ತೀನಿ, ಇಂಟು 9. ಪ್ಲಸ್ ಇರೋ ಜಾಗಕ್ಕೆ -7. ಉತ್ತರ ಎಷ್ಟು ಬರಬೇಕು ಅಂತ ಅಲ್ವಾ ಇರೋದು. 6 ಅಂದ್ಲೆ 6 9 6 9 54. 41 ಪ್ಲಸ್ 9 ಇಂಟು 9 - 7. ಈ 41 ಅಷ್ಟೇ ಬರ್ಕೊಂತೀನಿ. 9 9 81. 81 - 7. ಇವೆರಡನ್ನು ಕೂಡಿಸ್ಕೊಂಡಾಗ 122 ಆಗ್ತದೆ. 122 - 7. 122ರಲ್ಲಿ -7ನ ಮಾಡಿದ್ರೆ 115 ಆಗ್ತದೆ ನೋಡ್ರಿ. 115 ಆಪ್ಷನ್ದಾಗ ಆಪ್ಷನ್ 4ದಾಗ ಐತಿ. ಆಪ್ಷನ್ 4 ಸರಿ ಐತಿ ನೋಡ್ರಿ. ಈ ಕ್ವಶನ್ ಮಾಡ್ರಿ. ಏನಾಗಿರ್ಬೋದು ಅಂತ ನೋಡಮ್ರಿ. ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ ಸ್ಟೇಟ್ಮೆಂಟ್ ಕೊಟ್ಟರು? ಆಲ್ ಪೆನ್ ಆರ್ ಪೇಜಸ್ ಅಂತ ಕೊಟ್ಟಿದ್ದಾರೆ. ಎಲ್ಲಾ ಪೆನ್ಗಳು ಪೇಜ್ಗಳು. ಆಲ್ ಪೆನ್ಸ್ ಆರ್ ಪೇಜಸ್. ಎಲ್ಲಾ ಪೆನ್ಗಳು ಪೇಜಸ್. ಸಮ್ ಪೇಜಸ್ ಆರ್ ಪಿನ್ಸ್ ಅಂತ ಇದೆ. ಕೆಲವು ಪೇಜ್ಗಳು ಪಿನ್ಗಳು. ನೆಕ್ಸ್ಟ್ ಸಮ್ ಪಿನ್ಸ್ ಆರ್ ಬೋರ್ಡ್ಸ್ ಅಂತ ಇದೆ. ಕೆಲವು ಪಿನ್ಗಳು ಬೋರ್ಡ್ಗಳು. ಈ ತರ ಐತೆ. ಅವ್ರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಇರ್ತಕ್ಕಂಥ ಡಯಾಗ್ರಾಮ್ ಹಾಕಿದ್ವಿ. ನೋಡಮ್ರಿ ಈಗ ಕನ್ಕ್ಲೂಷನ್ಸ್ ಯಾವ್ಯಾವ ರೀತಿ ಕೊಟ್ಟಾರಂತ ನಮ್ಗೆ. ಸಮ್ ಪಿನ್ಸ್ ಆರ್ ಪೆನ್ ಅಂತ ಕೊಟ್ಟಿದ್ದಾರೆ. ಕೆಲವು ಪಿನ್ಗಳು ಪೆನ್ಗಳು. ಪಿನ್ಗೂ ಪೆನ್ಗೂ ಏನು ಸಂಬಂಧ ಇಲ್ಲ. ಇಲ್ಲಿ ಎರಡು ಕೂಡ
ಗ್ಯಾಪ್ ಐತಿ, ಹಂಗಾಗಿ ಒಂದನೇ ಕನ್ಕ್ಲೂಷನ್ ತಪ್ಪಾಗ್ತದ. ಕನ್ಕ್ಲೂಷನ್ ಒಂದು ತಪ್ಪಾಗ್ತದ. ಇಲ್ಲಿ ನೋಡ್ರಿ, ಇಲ್ಲಿ ನೆಕ್ಸ್ಟ್ ಯಾವ ಕೊಟ್ಟಾರ ನೋಡ್ರಿ, ಸಮ್ ಬೋರ್ಡ್ಸ್ ಆರ್ ಪೇಜಸ್. ಕೆಲವು ಬೋರ್ಡ್ಗಳು ಪೇಜಸ್. ಬೋರ್ಡ್ಗೂ ಮತ್ತೆ ಪೇಜಸ್ಗೂ ಏನು ಸಂಬಂಧ ಇಲ್ಲ, ಎರಡಕ್ಕೂ ವ್ಯತ್ಯಾಸ ಐತಿ, ಸಂಬಂಧನೇ ಇಲ್ಲ. ನೋಡ್ರಿ, ಎರಡನೇ ಕನ್ಕ್ಲೂಷನ್ ಕೂಡ ಆಗಲ್ಲ. ನೆಕ್ಸ್ಟ್ ನೋಡ್ರಿ, ಸಮ್ ಪೆನ್ಸ್ ಆರ್ ಬೋರ್ಡ್ಸ್ ಅಂತ. ಕೆಲವು ಪೆನ್ಗಳು ಬೋರ್ಡ್ಗಳು. ಪೆನ್ಗೂ ಬೋರ್ಡ್ಗೂ ಸಂಬಂಧ ಇಲ್ಲ, ಇದು ಕೂಡ ಮೂರನೇದು ಕೂಡ ಆಗಲ್ಲ. ಅಂದ್ರೆ ಮೂರು ಕೂಡ ಆಗಲ್ಲ. ಆಪ್ಷನ್ದಾಗ ಇಲ್ಲ ಐತಿ ನೋಡ್ರಿ, ನೋ ನನ್ ಆಫ್ ದ ಕನ್ಕ್ಲೂಷನ್ ಫಾಲೋಸ್. ಯಾವುದು ಕೂಡ ಫಾಲೋ ಮಾಡಲ್ಲ. ಆಪ್ಷನ್ 2 ದಾಗ ಐತಲ್ಲ, ಆಪ್ಷನ್ ಟು ಸರಿ ಐತಿ ನೋಡ್ರಿ. ಬ್ಲಡ್ ರಿಲೇಷನ್. ಏನಾಗಿರ್ಬೋದು ಇಲ್ಲಿ ನೋಡ್ರಿ, ಈ ಪ್ಲಸ್ ಅನ್ನೋದು ಯಾವ ಸಂಬಂಧನ ಸೂಚಿಸ್ತದೆ ಅಂದ್ರೆ ವೈಫ್ ಅನ್ನೋ ರಿಲೇಷನ್ ಸೂಚನೆ ಮಾಡಕತ್ತೈತಿ ಅಂತ ಅರ್ಥ. ಈ ಮೈನಸ್ ಅನ್ನೋದು ಸನ್ ಅನ್ನೋ ರಿಲೇಷನ್ ಸೂಚಿಸ್ತೈತಿ. ಇಂಟು ಅನ್ನೋದು ಹಸ್ಬೆಂಡ್ ಅನ್ನೋ ರಿಲೇಷನ್ ಸೂಚಿಸ್ತೈತಿ. ಡಿವಿಷನ್ ಅನ್ನೋದು ಫಾದರ್ ಅನ್ನೋ ರಿಲೇಷನ್ ಸೂಚಿಸ್ತೈತಿ. ನೋಡಂದ್ರೆ ಅವ್ರು ಏನ್ ಕೇಳಿದಾರೆ ಇಲ್ಲಿ, ಹೌ ಪಿ ರಿಲೇಟೆಡ್ ಟು ಟಿ ಅಂತ ಕೇಳಿದಾರೆ. ಪಿ ಟಿಗೆ ಹೇಗೆ ಸಂಬಂಧ ಅಂತ ಕೇಳಿದಾರೆ. ನೋಡಂಬ್ರಿ ಹೆಂಗ್ ಸಂಬಂಧ ಅಂತ. ಇಲ್ಲಿ ಪಿ ಮೈನಸ್ ಕ್ಯೂ ಅಂತ ಕೊಟ್ಟಿದ್ದಾರೆ. ಮೈನಸ್ ಅನ್ನೋ ಸಿಂಬಲ್ ಏನನ್ನ ಸೂಚಿಸ್ತದೆ ಅಂತ ಹೇಳಿದೆ ನಾನು, ಸನ್ ಅನ್ನೋ ಸಿಂಬಲ್ನ ಸೂಚಿಸ್ತದೆ. ಪಿ ಇಸ್ ದ ಸನ್ ಆಫ್ ಕ್ಯೂ. ಪಿ ಇಸ್ ದ ಸನ್ ಆಫ್ ಕ್ಯೂ. ಪಿ ಕ್ಯೂನ ಮಗ ಅಂತಂದ್ರೆ ಮೆನ್ ಅಂತ ಹಾಕಿ, ಮೆನ್ ಅನ್ನೋದನ್ನ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಈ ಬಾಕ್ಸ್ ಅಲ್ಲಿ ಇದ್ರೆ ಅದು ಮೆನ್ ಅಂತ ಅರ್ಥ. ಸರ್ಕಲ್ ನಲ್ಲಿದ್ರೆ ವುಮೆನ್ ಅಂತ ಅರ್ಥ. ನೆಕ್ಸ್ಟ್ ಕ್ಯೂ ಪ್ಲಸ್ ಆರ್ ಐತಿ ನೋಡ್ರಿ. ಕ್ಯೂ ಪ್ಲಸ್ ಆರ್, ಪ್ಲಸ್ ಅನ್ನೋ ಸಿಂಬಲ್ ಏನಂತ ಸೂಚಿಸ್ತದ, ವೈಫ್ ಅನ್ನೋದು ಸೂಚಿಸ್ತದೆ. ಕ್ಯೂ ಇಸ್ ದ ವೈಫ್ ಆಫ್ ಆರ್. ಕ್ಯೂ ಇಸ್ ದ ವೈಫ್ ಆಫ್ ಆರ್. ಆರ್ ಡಿವಿಷನ್ ಎಸ್ ಅಂತ ಐತಿ. ಆರ್ ಡಿವಿಷನ್ ಎಸ್. ಡಿವಿಷನ್ ಅನ್ನೋ ಸಿಂಬಲ್ ಏನೋ ಸೂಚಿಸುತ್ತೆ, ಫಾದರ್ ಅನ್ನೋ ಸೂಚಿಸುತ್ತೆ. ಆರ್ ಇಸ್ ದ ಫಾದರ್ ಆಫ್ ಎಸ್. ಆರ್ ಇಸ್ ದ ಫಾದರ್ ಆಫ್ ಎಸ್. ಎಸ್ ಮತ್ತೆ ಎಸ್ ಇಂಟು ಟಿ ಅಂತ ಐತೆ. ಎಸ್ ಇಂಟು ಟಿ. ಇಂಟು ಅನ್ನೋ ಸಿಂಬಲ್ ಹಸ್ಬೆಂಡ್ ಅನ್ನೋ ಸೂಚಿಸುತ್ತೆ. ಎಸ್ ಇಸ್ ದ ಹಸ್ಬೆಂಡ್ ಆಫ್ ಟಿ ಅನ್ನೋದನ್ನ ಸೂಚಿಸ್ತೈತಿ. ಎಸ್ ಹಸ್ಬೆಂಡ್ ಆದ್ರೆ ಟಿ ವೈಫ್ ಆಗಿರುತ್ತೆ. ಇಲ್ಲವ್ರ ಕೇಳಿದಾರ, ಹೌ ಪಿ ರಿಲೇಟೆಡ್ ಟು ಟಿ. ಪಿ ಟಿಗೆ ಹೇಗೆ ಸಂಬಂಧ ಅಂತ ಕೇಳಿದಾರೆ. ಹಸ್ಬೆಂಡ್ಸ್ ಬ್ರದರ್, ಇವರಿಬ್ರು ಅಣ್ಣ ತಮ್ಮಂದ್ರಾಗ್ತಾರ, ಆಗಿರ್ತಾರ. ಇವರಿಬ್ರು ತಂದೆ ತಾಯಿ ಆದ್ರೆ, ತಂದೆ ತಾಯಿಗೆ ಇವರಿಬ್ರು ಮಕ್ಕಳು. ಇವರಿಬ್ರು ಮಕ್ಕಳಲ್ಲಿ ಒಬ್ಬನಿಗೆ ಮದುವೆ ಆಗೈತೆ. ಅವನಿಗೆ ಎಸ್ ನ ವೈಫ್ ಹೆಸರು ಟಿ. ಈ ಟಿಗೆ ಪಿ ಹೆಂಗ್ ಸಂಬಂಧ ಅಂತಂದ್ರೆ ಹಸ್ಬೆಂಡ್ಸ್ ಬ್ರದರ್, ಗಂಡನ ಸಹೋದರ. ಹಸ್ಬೆಂಡ್ಸ್ ಬ್ರದರ್. ಆಪ್ಷನ್ 3 ದಾಗ ಐತಿ ನೋಡ್ರಿ. ಆಪ್ಷನ್ 3 ಸರಿಯಾದ ಉತ್ತರ ಐತಿ ನೋಡ್ರಿ. ಇದನ್ನ ನೋಡ್ರಿ, ಟೈಮ್ ತಗೋಬೇಕಾದ್ರೆ ಸ್ವಲ್ಪ. ಬಂದ ನೋಡ್ರಿ. ಐಷಾರಾಮಿ ಅಥವಾ ಅದ್ದೂರಿ, ಸರಳ ಮತ್ತು ಮಿಥ್ಯವ್ಯಯ, ಇವೆರಡು ಏನಾಗ್ತಾವ, ಆಪೋಸಿಟ್ ಆಗ್ತಾವ, ಆಂಟನಿಮ್ಸ್ಗಳಾಗ್ತಾವ. ಸಿನೋನಿಮ್ಸ್ ಅಂದ್ರೆ ಸಮಾನಾರ್ಥಕ ಪದಗಳು. ಇವು ಆಂಟನಿಮ್ಸ್ಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಅವರು ಪ್ರೆಜುಡೈಸ್ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಈ ಪ್ರೆಜುಡೈಸ್ ಅಂತಂದ್ರೆ ಏನಂತ ಅರ್ಥ ಅಂತಂದ್ರೆ, ಈಗ ಯಾವುದೇ ಒಬ್ಬ ವ್ಯಕ್ತಿ ಬಗ್ಗೆ ಮೊದಲೇ ಡಿಸೈಡ್ ಮಾಡಿಬಿಟ್ಟಿರ್ತಾರ. ಅಂದ್ರೆ ಇವ್ನು ಇದೇ ತರ ಅಂತಂದ. ಅಂದ್ರೆ ಏನಂತಂದ್ರೆ ಪಕ್ಷಪಾತ ಮಾಡ್ತಾರ ನೋಡ್ರಿ. ಈ ಪಕ್ಷಪಾತ ಮೊದಲೇ ಡಿಸೈಡ್ ಮಾಡಿಬಿಟ್ಟಿರ್ತಾರ ಆ ವ್ಯಕ್ತಿ ಹೆಂಗೆ ಅಂತ. ಅದು ಪಕ್ಷಪಾತ ಆಗಿರುತ್ತೆ. ಈ ಪಕ್ಷಪಾತಕ ವಿರುದ್ಧಾರ್ಥಕ ಪದ ಯಾವುದು, ನಿಷ್ಪಕ್ಷಪಾತಕ. ಇದು ನಿಷ್ಪಕ್ಷಪಾತ. ಸಮಾನಾರ್ಥಕ ಪದ ಅಂತಂದ್ರೆ ಅದು ಬೇರೆ ಆಗ್ತದ. ಅವರು
ಆಂಟನಿಮ್ಸ್ ಕೇಳಿದಾರೆ. ಆಂಟನಿಮ್ಸಲ್ಲಿ ನಿಷ್ಪಕ್ಷಪಾತಕನೇ ಆಗ್ತದ. ನಿಷ್ಪಕ್ಷಪಾತಕ ಅಂತಂದ್ರೆ ಯಾರಿಗೂ ಕೂಡ ಪಕ್ಷಪಾತ ಮಾಡಲ್ಲ, ಭೇದ ಭಾವ ಮಾಡದಿರೋದು ಕೂಡ ಅದು ನಿಷ್ಪಕ್ಷಪಾತಕ ಆಗ್ತದೆ. ಇದು ಭೇದ ಭಾವ ಮಾಡೋದಾಗ್ತದ. ಭೇದ ಭಾವ ಮಾಡೋದು ಪಕ್ಷಪಾತಕ, ಭೇದ ಭಾವ ಮಾಡದಿರೋದು ನಿಷ್ಪಕ್ಷಪಾತಕ. ಆಪ್ಷನ್ದಾಗ ಹೇಳಿಕ್ ನೋಡ್ರಿ, ಇಲ್ಲಿ ಆಲ್ರೆಡಿ ಕೊಟ್ಟೆ ಬಿಟ್ಟಾರ. ನಿಷ್ಪಕ್ಷಪಾತಕ, ಪಕ್ಷಪಾತವಿಲ್ಲದ ನೋಡ್ರಿ. ರಾಜಿ ಮಾಡಿಕೊಂಡ, ಹೊಂದಾಣಿಕೆ ಮಾಡಿಕೊಂಡ ಇದು ಕೂಡ ಆಗಲ್ಲ. ಆಲೋಚನಾಶೀಲ, ಚಿಂತನಶೀಲ ಇದನ್ನು ಆಗಲ್ಲ. ಜಾಗರೂಕ, ಎಚ್ಚರಿಕೆ ಇದನ್ನು ಆಗಲ್ಲ. ಆಪ್ಷನ್ 1ರಲ್ಲಿ ಉತ್ತರ ಸಿಕ್ಕೈತಿ. ಆಪ್ಷನ್ 1 ಉತ್ತರ ಆಗೈತಿ ನೋಡ್ರಿ. ಇದನ್ನ ನೋಡ್ರಿ. ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹೆಲ್ಪ್ ಆಗ್ತಿದ್ರೆ ಒಂದು ಸ್ವಲ್ಪ ಕಮೆಂಟ್ ಹಾಕ್ರಿ, ನೋಡೋಣ ಯಾರ್ಯಾರು ನೋಡ್ತಾ ಇದ್ದೀರಿ ಅಂತ ನನಗೆ ಗೊತ್ತಾಗ್ಬೇಕಲ್ಲ ನನಗೆ. ಯಾಕಂದರೆ ಇದನ್ನು ಹೊಸ ಯೂಟ್ಯೂಬ್ ನಂದು, ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಯಾರ್ಯಾರು ನೋಡ್ತಿದ್ದೀರಾ ಸ್ವಲ್ಪ ಹಂಗೆ ಕಮೆಂಟ್ ಹಾಕ್ರಿ. ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮಿಂದ ಸ್ವಲ್ಪ ನಮಗೂ ಹೆಲ್ಪ್ ಆಗಲಿ ಅಲ್ಲ. ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೋಡ್ತಿರ್ಬೇಕಾದ್ರೆ ಹಂಗೆ ಲೈಕ್ನ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೊಬ್ರು ಯಾರಾದರೂ ನೋಡಲಿ, ಅವ್ರಿಗೂ ಕೂಡ ಶೇರ್ ಮಾಡಿರಿ. ಓದ್ಕೊಳ್ರಿ ಎಕ್ಸಾಮ್ಗೆ. ಇದೇನಾಗೈತೆ ನೋಡಮ್ರಿ. ಇಲ್ಲಿರ್ತಕ್ಕಂಥ ಚಿತ್ರ ಐತಲ್ಲ, ಇದರಲ್ಲಿ ಯಾವುದರಲ್ಲಿ ಅಡಿಕೊಂಡೈತೆ ಅಂತ ನೋಡಮ್ರಿ. ನೋಡ್ರಲ್ಲಿ, ಇದು ಸಂಬಂಧನೇ ಇಲ್ಲ, ಈ ಕಡೆ ಐತೆ. ಅವ್ರಂಗೆ ರೊಟೇಷನ್ ಈಸ್ ನಾಟ್ ಅಲೋಡ್ ಅಂತ ಹೇಳಿದಾರೆ ನೋಡ್ರಿ. ರೊಟೇಷನ್ ಮಾಡೋ ಹಂಗಿಲ್ಲ. ಈ ಥರ ಬಂದು ಇಲ್ಲಿ ಬಾಕ್ಸ್ ಇರಬೇಕು. ನೋಡ್ರಲ್ಲಿ, ಈ ಥರ ಬಂದೈತಿ ಇಲ್ಲಿ, ಈ ಥರನೂ ಬಂದೈತೆ. ಬಾಕ್ಸ್ ಇರೋದು ತ್ರಿಭುಜ ಆ ಕಡೆ ಮುಖ ಮಾಡೈತೆ, ಅದರ ಇದಕ್ಕೆ ಆಪೋಸಿಟ್ ಐತೆ. ಆಪ್ಷನ್ 2 ಕೂಡ ಆಗಲ್ಲ. ಇದು ಆಪ್ಷನ್ 3ದಾಗ ಐತೆ ನೋಡ್ರಿ. ಆಪ್ಷನ್ 3ದಾಗ ಸೇಮ್ ಐತೆ. ಆಪ್ಷನ್ 3ನೇ ಆಗುತ್ತಾ. ಆಪ್ಷನ್ 4 ಕೂಡ ಆಗಲ್ಲ. ಆಪ್ಷನ್ 4 ನೋಡ್ರಿ, ಈ ಥರ ಉಲ್ಟಾ ಬಂದೈತೆ. ಆಪ್ಷನ್ 4 ಕೂಡ ಆಗಲ್ಲ. ಆಪ್ಷನ್ 3ದಾಗ ಐತಿ ಉತ್ತರ. ಆಪ್ಷನ್ 3 ಸರಿ ಐತೆ ನೋಡ್ರಿ. ಇದನ್ನ ಮಾಡ್ರಿ. ಏನು ಕೊಟ್ಟಿದ್ದಾರೆ ಅವರು ನೋಡ್ರಿ. ಕೊಟ್ಟಿರ್ತಕ್ಕಂಥ ಈ ಜಲಸ್ ಅನ್ನೋ ವರ್ಡ್ ಐತಲ್ಲ, ಜಲಸ್ ಅನ್ನೋ ವರ್ಡು, ಈ ವರ್ಡು ಆಲ್ಫಾಬೆಟಿಕಲ್ ಆರ್ಡರ್ ಆಗಿ ಜೋಡಿಸಿದಾಗ, ಎದಿಂದ ಜೆಡ್ವರೆಗೂ ಆಲ್ಫಾಬೆಟಿಕಲ್ ಆರ್ಡರ್ ಆಗಿ ಲೆಫ್ಟಿಂದ ರೈಟ್ವರೆಗೂ ಜೋಡಿಸಿದಾಗ ಯಾವ ವರ್ಡು ಎಲ್ಲೂ ಕೂಡ ಚೇಂಜ್ ಆಗಿದೆ ಅದೇ ಜಾಗದಲ್ಲಿ ಉಳ್ಕೊಳ್ತದ ಅಂತ ಕೇಳಿದಾರೆ ನೋಡ್ರಿ. ನೋಡಮ್ರಿ. ಜೆ ಇ ಎ ಎಲ್ ಒ ಯು ಎಸ್ ಇದೈತಲ್ಲ, ಜಲಸ್. ನೋಡ್ರಿ, ಇಲ್ಲಿ ಆಲ್ಫಾಬೆಟಿಕಲ್ ಆರ್ಡರ್ ಆಗಿ ಫಸ್ಟ್ ಎ ಐತಿಲ್ಲ, ಎ ಆಲ್ರೆಡಿ ಇಲ್ಲ ಐತೆ ಎ. ಅದಾದ್ಮೇಲೆ ಬಿ ಸಿ ಡಿ ಇಲ್ಲ, ಆಮೇಲೆ ಇಲ್ಲಿ ಇ ಐತೆ ಇ. ಆಮೇಲೆ ಬರೋದು ಯಾವುದು, ಜೆ ಐತೆ, ಎಲ್ ಐತೆ, ಓ ಐತೆ. ಅದಾದ್ಮೇಲೆ ಯುಗಿಂತ ಮೊದಲು ಎಸ್ ಬರ್ತದ, ಎಸ್. ಅದಾದ್ಮೇಲೆ ಲಾಸ್ಟಲ್ಲಿ ಯು ಬರ್ತದೆ. ಎಷ್ಟು ಲೆಟರ್ಗಳು ಚೇಂಜ್ ಆಗಿದೆ ಅದೇ ಜಾಗದಲ್ಲಿ ಉಳ್ಕೊಂಡಾವ ನೋಡ್ರಿ. ನೋಡ್ರಿ ಎಷ್ಟು ಲೆಟರ್ ಅಂತಂದ್ರೆ 1 2 3, 1 2 3. ಈ 3 ಆಲ್ಫಾಬೆಟ್ಗಳು ಏನಾಗ ಚೇಂಜ್ ಆಗಿದೆ ಅದೇ ಜಾಗದಲ್ಲಿ ಉಳ್ಕೊಂಡವ. ಹಾಗಾಗಿ ಎಷ್ಟಂತಂದ್ರೆ ಆಪ್ಷನ್ 3ದಾಗ ಐತೆ ನೋಡ್ರಿ 3. ಇದೇ ಸರಿಯಾದಂಥ ಉತ್ತರ. ಈ ಕ್ವಶನ್ ನೋಡ್ರಿ. ಏನಾಗಿರ್ಬೋದು, ಮೊದಲನೇದಾಗಿ ಇಲ್ಲಿ ಗಮನಿಸ್ರಿ. ಇಲ್ಲಿ ಎಷ್ಟು ಅಕ್ಷರಗಳಿದಾವ, ಎಷ್ಟು ಸ್ಥಾನಗಳಿದಾವ, ಎಷ್ಟು ಜಾಗಗಳಿದಾವೆ. 1 2 3 4 5 6 7 8 9 10 11 12 ಅದಾವ. ಎಷ್ಟದಾವ, 12 ಅದಾವ. ಇದನ್ನೇನು ಮಾಡ್ರಿ, ಒಂದು 4 ಮಾಡ್ರಿ, ಇಲ್ಲ 3 ಮಾಡ್ರಿ. 4 3 12 ಆಗುತ್ತೆ. ಫಸ್ಟ್ ನಾವು 4 ಮಾಡಿ ನೋಡೋಣ. 1 2 3 4 ಡಬ್ಲ್ಯೂ ಗ್ಲಾಸ್ ಮಾಡ್ತೀನಿ. 1 2 3 4 ಡಬ್ಲ್ಯೂ ಗ್ಲಾಸ್ ಮಾಡ್ತೀನಿ. 1 2 3 4. ಇಲ್ಲ ಲಾಸ್ಟಲ್ಲಿ ಡಬ್ಲ್ಯೂ ಐತಿ, ಇಲ್ಲಿ ಲಾಸ್ಟಲ್ಲಿ ಸಿ ಐತಿ. ಡಬ್ಲ್ಯೂ ಮತ್ತು ಸಿ ಆಗಲ್ಲ. ಲಾಸ್ಟಲ್ಲಿ ಇಲ್ಲಿ ಡಬ್ಲ್ಯೂ ಬಂದರೆ ಇಲ್ಲಿ ಕೂಡ ಲಾಸ್ಟಲ್ಲಿ ಡಬ್ಲ್ಯೂನೇ ಬರಬೇಕಾಗಿತ್ತು. ಹಾಗಾಗಿ 4 ಆಗಲ್ಲ. 3 ಮಾಡಿ ನೋಡೋಣ.
1 2 3 1 2 3 1 2 3 1 2 3 ಆಯ್ತು. ನೋಡ್ರಿ ಇಲ್ಲಿ ಮೊದಲು ಡಬ್ಲ್ಯೂ ಬಂದೈತಿ, ಇಲ್ಲೂ ಕೂಡ ಮೊದಲು ಡಬ್ಲ್ಯೂ ಬಂದೈತಿ, ಅಂದ್ರೆ ಇಲ್ಲೂ ಕೂಡ ಮೊದಲು ಡಬ್ಲ್ಯೂ ಬರಬೇಕು. ಡಬ್ಲ್ಯೂ ಆದ್ಮೇಲೆ ಸಿ ಬಂದೈತಿ, ಡಬ್ಲ್ಯೂ ಸಿ ಡಬ್ಲ್ಯೂ ಸಿ ಡಬ್ಲ್ಯೂ ಸಿ ಡಬ್ಲ್ಯೂ ಸಿ ಡಬ್ಲ್ಯೂ ಆದ್ಮೇಲೆ ಸಿ ಬರುತ್ತೆ. ಇಲ್ಲಿ ಲಾಸ್ಟಲ್ಲಿ ಎಲ್ಲ ಕಡೆನೂ ಕೂಡ ಖಾಲಿ ಉಳಿದೈತಿ, ಎಲ್ಲ ಕಡೆನೂ ಕೂಡ ಖಾಲಿ ಉಳಿದೈತಿ. ಇಲ್ಲಿ ನೋಡ್ರಿ ಈ ಸಿ ಐತಿ ನೋಡ್ರಿ, ಫಸ್ಟ್ ಅಲ್ಲಿ ತೆಗೆದಾಕ್ಬಿಡಿ, ಯಾಕಂದ್ರೆ ಇಲ್ಲಿ ಡಬ್ಲ್ಯೂ ಬಂದೈತಿ. ಡಬ್ಲ್ಯೂ ಆದ್ಮೇಲೆ ಸಿ ಗ್ಯಾಪ್ ಇರಬೇಕು. ಡಬ್ಲ್ಯೂ ಆದ್ಮೇಲೆ ಸಿ ಐತಿ, ಡಬ್ಲ್ಯೂ ಆದ್ಮೇಲೆ ಸಿ ಐತಿ, ಎರಡರಲ್ಲೂ ಕೂಡ ಸಿ ಐತಿ. ಡಬ್ಲ್ಯೂ ಸಿ ಡಬ್ಲ್ಯೂ ಗ್ಯಾಪ್ ಆದ್ಮೇಲೆ ಡಬ್ಲ್ಯೂ ಸಿ ಡಬ್ಲ್ಯೂ ಡಬ್ಲ್ಯೂ ಸಿ ಡಬ್ಲ್ಯೂ ಡಬ್ಲ್ಯೂ ಸಿ ಡಬ್ಲ್ಯೂ. ಒಂದು ಸರ್ತಿ ನೋಡ್ರಿ ಡಬ್ಲ್ಯೂ ಹಾಕಿ ನೋಡಮ್ರಿ ಇಲ್ಲಿ ಡಬ್ಲ್ಯೂ ಸಿ ಡಬ್ಲ್ಯೂ ಡಬ್ಲ್ಯೂ ಸಿ ಡಬ್ಲ್ಯೂ ಡಬ್ಲ್ಯೂ ಸಿ ಡಬ್ಲ್ಯೂ ಡಬ್ಲ್ಯೂ ಸಿ ಡಬ್ಲ್ಯೂ 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 ಸಿ ಡಬ್ಲ್ಯೂ. ಇಲ್ಲಿ ಕೆಳಗಡೆ ಹಾಕ್ತೀನಿ ನೋಡ್ರಿ, ಡಬ್ಲ್ಯೂ 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 ಸಿ ಡಬ್ಲ್ಯೂ ಸಿ ಡಬ್ಲ್ಯೂ 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 ಸಿ 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 ಡಬ್ಲ್ಯೂ. ಇಲ್ಲ ಐತಿ ನೋಡ್ರಿ, ಇದು ಆಪ್ಷನ್ 2ದಾಗ ಐತಲ್ಲ, ಆಪ್ಷನ್ 2ದಾಗ ಇರೋದ ಸರಿ ಐತಿ ನೋಡ್ರಿ, ಬಂತು. ಇದನ್ನ ನೋಡ್ರಿ, ರೈಸಸ್ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಕೊಟ್ಟಿದಾರಲ್ಲ, ಒಂದಿಗೆ ಆಪೋಸಿಟ್ ಯಾವ್ದಂತ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಆರ್ ಐತೆ, ಆರ್ ಐತೆ, ಇಲ್ಲಿ ಒಂದ್ ಎಲ್ಲಾದ್ರೂ ಕಾಣಿಸಕತ್ತೈತೆ, ಒಂದೆಲ್ಲೂ ಕಾಣಿಸ್ತಿಲ್ಲ. ಎರಡರಲ್ಲಿ ಯಾವ್ದು ಸೇಮ್ ಇರುತ್ತೆ ನೋಡ್ರಿ, ಎರಡರಲ್ಲಿ ಯಾವ್ದು ಸೇಮ್ ಇರುತ್ತೆ ನೋಡ್ರಿ, ಅದೇ ಏನಾಗಿರುತ್ತಾ ಅದಕ್ಕೆ ಆಪೋಸಿಟ್ ಆಗಿರುತ್ತೆ. ಆಪ್ಷನ್ 1ದಾಗ ಐತಿ ನೋಡ್ರಿ, ಆಪ್ಷನ್ 1ದಾಗ ಐತಲ್ಲ, ಆರೇ ಸೇಮ್ ಉತ್ತರ ಆಗಿರುತ್ತೆ. ನೋಡಮ್ರಿ ಹೆಂಗ್ ಸೇಮ್ ಉತ್ತರ ಆಗಿರುತ್ತಂತ. ಇಲ್ಲಿ ನೋಡ್ರಿ, ಇಲ್ಲಿ 6 ಐತೆ, 6 ಎರಡನ್ನು ಇದೇ ದಿಕ್ಕಲ್ಲಿ ತಗೋತೀನಿ ನಾನು. 6 5 4 6 5 4 6 3 2 6 3 2 2 ಈ 4ಕ್ಕೆ ಇಲ್ಲಿ ನೋಡ್ರಿ 1 2 3 4 5 6 ಒಂದು ಡೈಸಲ್ಲಿ 6 ಮುಖಗಳು ಇರ್ತಾವ ನೋಡ್ರಿ. ಈ 4ಕ್ಕೆ ಎರಡು ಆಪೋಸಿಟ್ ಆಗ್ಯಾರ, 4ಕ್ಕೆ 2 ಆಪೋಸಿಟ್ ಆಗೈತಿ, ಹೋಯ್ತು. 5ಕ್ಕೆ 3 ಆಪೋಸಿಟ್ ಐತಿ, 5ಕ್ಕೆ 3 ಆಪೋಸಿಟ್ ಐತಿ, 5ಕ್ಕೆ 3 ಆಪೋಸಿಟ್ ಐತಿ. ಇನ್ನು ಉಳಿದಿರೋದು ಯಾವ್ದು? 6ಕ್ಕೆ ಉಳಿದಿರೋದು ಯಾವ್ದು? ಇದು ಒಂದೇ ಉಳಿದೈತಿ. 6ಕ್ಕೆ ಒಂದೇ ಆಪೋಸಿಟ್ ಆಗಿರುತ್ತ. ಈ ಒಂದಕ್ಕೆ ಯಾವ್ದು? 1ಕ್ಕೆ ಯಾವ್ದು ಆಪೋಸಿಟ್ ಅಂತ ಕೇಳಿದಾರೆ, 6ಕ್ಕೆ 1 ಆಪೋಸಿಟ್ ಅದರ, 1ಕ್ಕೆ 6 ಆಪೋಸಿಟ್ ಆಗಿರುತ್ತ. ಹಂಗಾಗಿ ಆಪ್ಷನ್ 1 ಐತಿಲ್ಲ, ಆಪ್ಷನ್ 1 ಸರಿ ಆಗೈತಿ ನೋಡ್ರಿ. ಇದನ್ನ ಮಾಡ್ರಿ. ನಾಲ್ಕು ಮರ್ತೋಗಿದ್ದೀನ ನಾನು. ಮಾಡ್ರಿ ನೋಡಿ, ಇಲ್ಲಿ TRAINER ಅಂತ ಐತಿ, ಟ್ರೈನರ್. ಇದನ್ನೇನು ಮಾಡಿದ್ದಾರೆ ಅಂತ ಅವರು VTCIQHQ ಮಾಡಿದ್ದಾರೆ. ಇನ್ನೊಂದು ಯಾವ್ದು ಮಾಡಿದ್ದಾರೆ ಅವರು? RABIANT. ಇದನ್ನ ಯಾವ ರೀತಿ ಡಿಕೋಡ್ ಮಾಡಿದಾರ? TCFIBQW. ಲಾಸ್ಟಲ್ಲಿ CUSHION. ನೋಡ್ರಿ, ಟಿಗೆ +2 ಮಾಡಿದ್ರೆ ಬಿ ಬರ್ತದ. ಇಲ್ಲಿಂದ ನೋಡ್ರಿ 1 2 +2 ಮಾಡಿದ್ದಾರೆ. ಆರ್ಗ +2 ಮಾಡಿದ್ರೆ ಆರ್ಗ 1 2 +2 ಮಾಡಿದ್ದಾರೆ. ಎಗ +2 ಮಾಡಿದ್ರೆ 1 2 +2 ಮಾಡಿದ್ದಾರೆ. ಇವೇನ್ ಮಾಡಿದಾರೆ? ಇವು 3 ಏನ್ ಮಾಡ್ಯಾರ? ಇವು 3 +2 ಮಾಡ್ಯಾರ. 3 +2 ಮಾಡ್ಯಾರ. ಈಗ ಸೇಮ್ ಇಂಟರ್ ಮಧ್ಯದಲ್ಲಿ ಇರೋದು ಎಷ್ಟದಾವ? 1 2 3 4 5 6 7 ಅಕ್ಷರಗಳಿದಾವ. ಇಲ್ಲೂ ಕೂಡ ಏನಾಗುತ್ತೆ? 1 2 3 4 5 6 7 ಇದಾವ. ಇದು ಕೂಡ ಏನಾಗುತ್ತೆ? 1 2 3 4 5 6 7 ಇದಾವ.
ಅಂದ್ರೆ ಏನು ಮಾಡ್ಯಾರ ಮಧ್ಯದ ಸೇಮ್ ಇಟ್ಟಾರ, ಇವು 3 +2 ಮಾಡ್ಯಾರ, ಇವು 3 +3 ಮಾಡಿರ್ತಾರೆ ನೋಡ್ರಿ, ಇವು 3 +3 ಮಾಡ್ಯಾರ. ಎನ್ಗೆ +3 ಮಾಡ್ರಿ ನೋಡ್ರಿ, ಎನ್ಗೆ 1 2 3 +3 ಆದ್ರೆ ಕ್ಯೂ ಆಯ್ತು. ಈಗ +3 1 2 3 +3 ಎಚ್ ಆಯ್ತು. ಆರ್ಗ +3 ಆದ್ರೆ 1 2 3 ಇವು ಆಯ್ತು. ಅಂದ್ರೆ ಈ ಕಡೆ +2 +3 ಮಧ್ಯದಲ್ಲಿ ಸೇಮ್ ಇಟ್ಟಾರ ನೋಡ್ರಿ. ಇದನ್ನು ಕೊಡ್ರಿ, ಆರ್ +2 ಮಾಡಿದ್ರೆ ಆರ್ಗೆ +2 ಎಗೆ +2 ಆರ್ +2 ನೋಡ್ರಿ 1 2 ಟಿ, ಎಗೆ +2 1 2 ಬಿ ಸಿ, ಡಿಗೆ +2 1 2 ಎಫ್. ಇವು 3 ಏನಾಗ್ಯದ +2 ಆಗ್ಯದ. ಐಗೆ ಐ ಸೇಮ್ ಇಟ್ಟಾರ. ಎ ಇಂದ +3 ಮಾಡ್ರಿ. ನೆಕ್ಸ್ಟ್ ಎ ಇಂದ +3 1 2 3 +3, ಇವು 3 ಏನು ಮಾಡ್ಯಾರ +3 ಮಾಡ್ಯಾರ. ಎನ್ ಇಂದ +3 ನೋಡ್ರಿ 1 2 3 +3. ಟಿ ಇಂದ ಡಬ್ಲ್ಯೂ, ಟಿ ಐತಿ ನೋಡ್ರಿ ಇಲ್ಲಿಂದ 1 2 3 +3. ಅಂದ್ರೆ ಇವು 3 ಏನಾಗಲ್ಲ ಇದು ಸೇಮ್ ಇರ್ತದೆ. ಸೆಂಟರ್ ಈ ಕಡೆ 3 ಈ ಕಡೆ 3 ಡಿವಿಷನ್ ಮಾಡಿದ್ದಾರೆ, ಇದು ಸೇಮ್ ಇರ್ತದೆ. ಇಲ್ಲಿ +2 ಮಾಡ್ರಿ, ಈ ಕಡೆ +3 ಮಾಡ್ರಿ. ಸಿ +2 ಮಾಡ್ರಿ ನೋಡ್ರಿ, ಸಿಗೆ +2, ಸಿ ಎಲ್ಲೈತಿ ಇಲ್ಲೈತಿ, ಸಿಗೆ +2 1 2 ಇ ಬರ್ತದೆ ನೋಡ್ರಿ, ಇ ಬರ್ತದೆ. ಇ ಎಲ್ಲೆಲ್ಲ ಐತಿ ಇಲ್ಲಿ ಎಫ್ ಬಂದೈತಿ, ಇದು ನೋಡ್ದಾಕ್ ಬಿಡಂಬ, ಇದು ಕೂಡ ಎಫ್ ಐತಿ, ಇದು ನೋಡ್ದಾಕ್ ಬಿಡಂಬ. ನೆಕ್ಸ್ಟ್ ಯು +2 ಮಾಡ್ರಿ, ಯು +2 1 2 ಡಬ್ಲ್ಯೂ ಬರ್ತದೆ, ಡಬ್ಲ್ಯೂ ಬರ್ತದೆ. ಇ ಆದ್ಮೇಲೆ ಎಕ್ಸ್ ಬಂದೈತಿ, ಅಲ್ಲಿ ಇ ಆದ್ಮೇಲೆ ಡಬ್ಲ್ಯೂ ಬಂದೈತಿ, ಇ ಆದ್ಮೇಲೆ ಡಬ್ಲ್ಯೂ ಆಪ್ಷನ್ ಬಂದೈತಲ್ಲ, ಆಪ್ಷನ್ 1 ಉತ್ತರ ಬಂತು, ಆಪ್ಷನ್ 1 ಸರಿಯಾದಂತ ಉತ್ತರ ಐತಿ. ಇಲ್ಲಿಗೆ ಬಿಟ್ಬಿಡಂಬ ಅಂತ. ಮುಂದೆ ಅದೇ ಬರುತ್ತೆ, ಇ ಡಬ್ಲ್ಯೂ ಯು ಎಚ್ ಎಲ್ ಎ ಎಲ್ ಆರ್ ಕ್ಯೂ ಬರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗ್ರಿ. ಇದು ನೋಡ್ರಿ, ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್ ಇನ್ ದ ಗಿವನ್ ಫಿಗರ್ ಅಂತ ಕೊಟ್ಟಿದ್ದಾರೆ. ಎಷ್ಟು ಟ್ರಯಾಂಗಲ್ಗಳದ ನೋಡ್ರಿ, ಗಮನಿಸ್ರಿ. ಎಷ್ಟದಾವ ನೋಡ್ರಿ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 1 2 3 4 5 6 ಅದಾವ. ಈ ಕಡೆ ಇದೊಂದು 7 8 9 10. ಈ 10 ಟ್ರಯಾಂಗಲ್ ಬಿಟ್ರೆ ಮತ್ತೆ ಬೇರೆ ಕಡೆ ಎರಡು ಕೂಡಿಸಿ ಆ ಥರ ಇಲ್ವೇ ಇಲ್ಲ ಇದರಲ್ಲಿ. ಹಂಗಾಗಿ ಆಪ್ಷನ್ 4ದಾಗ ಐತಲ್ಲ, ಆಪ್ಷನ್ 4 10 ಸರಿಯಾದಂತ ಉತ್ತರ ಐತಿ ನೋಡ್ರಿ. ಇದನ್ನ ಮಾಡ್ರಿ. ನೋಡೋಣ ಯಾವ ರೀತಿ ಡಿಕೋಡ್ ಮಾಡಿದಾರಂತ. ಓಗು ಮತ್ತೆ ವಿಗೂ ಸ್ವಲ್ಪ ವ್ಯತ್ಯಾಸ ಐತಿ. ಎಗೂ ಮತ್ತೆ ಕೂಡ ಅದೇ ರೀತಿ ವ್ಯತ್ಯಾಸ ಐತಿ. ಐಗೂ ಬಿಗೂ ಜಾಸ್ತಿ. ಇಲ್ಲಿ ಪ್ಲಸ್ ಆಗೈತಿ, ಇಲ್ಲಿ ಪ್ಲಸ್ ಆಗೈತಿ, ಇಲ್ಲಿ ಮೈನಸ್ ಆಗೈತಿ, ಇದು ಕೂಡ ಪ್ಲಸ್ ಆಗೈತಿ. ಇಲ್ಲಿ ಪ್ಲಸ್ ಆಗೈತಿ, ಇದು ಕೂಡ ಜಾಸ್ತಿ ಪ್ಲಸ್ ಆಗೈತಿ. ಅಂದ್ರೆ ನೋಡಮ್ರಿ, ಇದಕ್ಕೂ ಫಸ್ಟ್ಗೂ ಲಾಸ್ಟ್ಗೂ ನೋಡಮ್ರಿ ಅಂತ. ವಿ ಇಂದ ವೈ ಎಷ್ಟಾಗೈತಿ ನೋಡ್ರಿ, ವಿ ಇಂದ ವೈ 1 2 3 +3 ಆಗೈತಿ, +3 ಆಗೈತಿ. ಎ ಇಂದ ಬಿ +1 ಆಗೈತಿ, ಎ ಇಂದ ಬಿ +1 ಆಗೈತಿ. ಐ ಕೆ ಇಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಮತ್ತೆ ನೆಕ್ಸ್ಟ್ ಐ ಇಂದ ಕೆ, ಐ ಇಂದ ಕೆ ನೋಡ್ರಿ, ಐ ಇಂದ ಕೆ 1 2 +2 ಆಗೈತಿ. ಎನ್ ಇಂದ ಓ ನೋಡ್ರಿ, ಈ ಲಾಸ್ಟ್ ಇಂದ ಈ ಲಾಸ್ಟ್ ಎನ್ ಇಂದ ಓ ಎಷ್ಟಾಗೈತಿ ನೋಡ್ರಿ, 1 +1 ಆಗೈತಿ. +3 +1 +2 +1 ಆಗೈತಿ. ಇದನ್ನು ಕೂಡ ಸೇಮ್ ಆಗೈತಿ ನೋಡ್ರಿ. ವಿ ಇಂದ ವೈ ಸೇಮ್ ಆಗೈತಿ, ವಿ ಇಂದ ವೈ +3 ಸೇಮ್. ಎ ಇಂದ ಬಿ ಅದ +1 ಆಗೈತಿ. ಎಸ್ ಇಂದ ಯು ನೋಡ್ರಿ, ಎಸ್ ಇಂದ ಯು 1 2 +2. ಇಲ್ಲಿಂದ ವೈಗೆ, ಎ ಇಂದ ಬಿಗೆ, ಎಸ್ ಇಂದ ಯುಗೆ, ಟಿ ಇಂದ ಯುಗೆ, ಟಿ ಇಂದ ಯು, ಟಿ ಆದ್ಮೇಲೆ ಯು +1 +3 +1 +2 +1 +3 +1 +2 +1 ಆಗೈತಿ. ಅಂದ್ರೆ ಸೇಮ್ ಬಂದೈತೆ ಎರಡು. ಇದನ್ನು ಕೂಡ ಏನು ಮಾಡಮ್ರಿ, ಇದನ್ನಿಲ್ಲಿ +3 ನೆಕ್ಸ್ಟ್ +1 ನೆಕ್ಸ್ಟ್ +2 ನೆಕ್ಸ್ಟ್ +1 ನೋಡಮ್ರಿ. ವಿಗೆ +3 ಅಂದ್ರೆ ವೈ ಆಗುತ್ತೆ ನೋಡ್ರಿ, ವಿಗೆ +3 ವೈ ಆಗುತ್ತೆ ನೋಡ್ರಿ. ಬೇಕಿದ್ರೆ ಇಲ್ಲಿ 1 2 3 +3 ವೈ.
ನೆಕ್ಸ್ಟ್ +1 ಮಾಡ್ಬೇಕು. ಈಗ +1 ಮಾಡಿದ್ರೆ ಎಫ್ ಆಗುತ್ತೆ. ಎಫ್ ಆರ್ಗೆ +2 ಮಾಡ್ರಿ. ಆರ್ಗೆ 1 2 ಟಿ ಆಗುತ್ತೆ. ಬಿಗೆ +1 ಮಾಡ್ರಿ. ಬಿಗೆ +1 ಸಿ ಆಗುತ್ತೆ. ಸಿ ಟಿ ಎಫ್ ವೈ. ಸಿ ಟಿ ಎಫ್ ವೈ ಎಲ್ಲೈತೆ ನೋಡ್ರಿ. ಸಿ ಟಿ ಎಫ್ ವೈ ಇದಾಗಲ್ಲ. ಸಿ ಟಿ ವೈ ಎಫ್ ಐತಿ. ಸಿ ಟಿ ಎಫ್ ವೈ ಆಪ್ಷನ್ 2ದಾಗ ಐತಿ. ಆಪ್ಷನ್ 2 ಸರಿ ಐತಿ ನೋಡ್ರಿ. ಇದನ್ನ ಮಾಡ್ರಿ. ಇದಕ್ಕೆ ಆಪೋಸಿಟ್ ಮಿರರ್ ಇಟ್ಟಾಗ ಇಲ್ಲಿ ನೋಡ್ರಿ, ಗಮನಿಸ್ರಿ. ಈ ಆರೋ ಮಾರ್ಕ್ ಐತಿ ನೋಡ್ರಿ. ಈ ಆರೋ ಮಾರ್ಕ್ ಡೆಡ್ ಆಪೋಸಿಟ್ ಬರ್ಬೇಕು. ಈ ಕಡೆ ಬರ್ಬೇಕು. ಇದನ್ನ ಫಸ್ಟ್ ಗಮನಿಸ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಬಂದೈತಿ. ಇದು ಬಂದೈತಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದು ಉಲ್ಟಾ ಈ ಕಡೆ ಹೋಗೈತಿ. ಇದು ಈ ಕಡೆ ಹೋಗೈತಿ. ಇದು ಆಗಲ್ಲ. ಇದು ಈ ಕಡೆನೇ ಹೋಗೈತಿ. ಇದು ಆಗಲ್ಲ. ಇದು ಈ ಕಡೆನೇ ಹೋಗೈತಿ. ಇದನ್ನ ಆಗಲ್ಲ. ಅಂದ್ರೆ ಇಲ್ಲಿ ಈಸಿಯಾಗಿ ಸಿಕ್ಬಿಡುತ್ತೆ ನಮ್ಗೆ. ಈ ಕಡೆನೇ ಇದೇ ಆಪ್ಷನ್ 1 ಐತಲ್ಲ, ಆಪ್ಷನ್ 1 ಇರೋದೇ ಆಗ್ಬಿಡುತ್ತಂತೆ. ಈ ಕಡೆ ಹೋಗ್ತಾ ಇದ್ರೆ ಇಲ್ಲಿ ಮಿರರ್ ಇಟ್ಟಾಗ ಇದು ಈ ಕಡೆನೇ ತೋರಿಸ್ತದ. ಆಪ್ಷನ್ 1 ಸರಿ ಐತಿ ನೋಡ್ರಿ. ನೆಕ್ಸ್ಟ್ ನೋಡ್ರಿ, 24. ನೋಡಮ್ರಿ, ಜಿ ಡಿ ಐ ಐತಲ್ಲ, ಈ ಜಿ ಡಿ ಐ ಅನ್ನೋದು ಜಿ ಇಂದ ಡಿಗೆ ಎಷ್ಟು ವ್ಯತ್ಯಾಸ ಐತಿ ನೋಡ್ರಿ. ಜಿ ಇಂದ ಐ ನೋಡ್ರ ಏನ್ ಕೊಟ್ರ ಇನ್ನೊಂದ್ಸರ್ತಿ ನೋಡ್ರಿ. ಜಿ ಇಂದ ಡಿಗೆ ನೋಡ್ರಿ ಫಸ್ಟ್. ಇಲ್ಲಿ ನೋಡ್ರಿ, ಜಿ ಇಂದ ಡಿಗೆ ನೋಡ್ರಿ 1 2 3 -3 ಐತಿ. -3. ಡಿ ಇಂದ ಐ ನೋಡ್ರಿ. ಮತ್ತೆ ನೆಕ್ಸ್ಟ್ ಡಿ ಇಂದ ಐ 1 2 3 4 5 +5 ಐತಿ. +5 ಐತಿ. ನೆಕ್ಸ್ಟ್ ಎಕ್ಸ್ ಇಂದ ಇವು ನೋಡ್ರಿ 1 2 3 -3 ಐತಿ. -3. ಯು ಇಂದ ಝಡ್ ನೋಡ್ರಿ. ನೆಕ್ಸ್ಟ್ 1 2 3 4 5 +5 ಐತಿ. ಎಲ್ಲಿಂದ ಕೆ ನೋಡ್ರಿ. ನೆಕ್ಸ್ಟ್ ಎಲ್ಲಿಂದ ಕೆ 1 -1 ಐತಿ. -1. ಕೆ ಇಂದ ಪಿ 1 2 3 4 5 +5 ಐತಿ. ಅಂದ್ರೆ ಇವೆರಡು ಸೇಮ್ ಅದಾವ. ಇದು ಕೂಡ ಸೇಮ್ ಇರ್ತದೆ ನೋಡ್ರಿ. -3 ಆಗಿರ್ತದೆ. ಎಸ್ ಇಂದ ಪಿ 1 2 3 -3 ಆಗಿರ್ತದೆ. -3. ಪಿ ಇಂದ ಯು 1 2 3 4 5 +5 +3 -3 +5 -3 +5 -3 +5. ಇದು -1 +5 ಆಗೈತಿ. ಆಪ್ಷನ್ 3 ಐತಲ್ಲ, ಆಪ್ಷನ್ 3ನ ಡಿಫ್ರೆಂಟ್ ಇರೋದ್ರಿಂದ ಆಪ್ಷನ್ 3 ಸರಿ ಐತಿ ನೋಡ್ರಿ. ಇದನ್ನ ನೋಡ್ರಿ, ಪೇಪರ್ ಫೋಲ್ಡಿಂಗ್ ಆ್ಯಂಡ್ ಕಟಿಂಗ್. ಇಲ್ದಿರೋ ಪೇಪರು ಈ ಕಡೆ ಮಡಿಚಿ ಆಮೇಲೆ ಮೇಲ್ಗಡೆಯಿಂದ ಕೆಳಗಡೆ ಮಡಿಚಿದಾಗ ಮತ್ತೆ ಓಪನ್ ಮಾಡ್ತಾರಲ್ಲ, ಈ ಥರ ಕಟ್ ಮಾಡಿ ಓಪನ್ ಮಾಡಿದಾಗ ಇಲ್ಲಿರೋ ಬಾಕ್ಸ್ ಇಲ್ಲೇ ಬರ್ತದೆ ನೋಡ್ರಿ. ಅದಾದ ನಂತರ ಇಲ್ಲಿರೋದು ಈ ಕಡೆ ಹೋಗ್ತದ, ಈ ಥರ ಬರ್ತದೆ. ಇದಾದ್ಮೇಲೆ ನೆಕ್ಸ್ಟ್ ಏನಾಗ್ತದೆ ನೋಡ್ರಿ. ನೆಕ್ಸ್ಟ್ ಏನಾಗ್ತದ, ಈ ಬಾಕ್ಸ್ಗಳಿದಾವೆ ನೋಡ್ರಿ. ಈ ಬಾಕ್ಸ್ ಡೆಡ್ ಎಂಡಿಗೆ ಬರ್ತವೆ ಇಲ್ಲಿ ಯಾಕಂದ್ರೆ ಈ ಡೆಡ್ ಎಂಡಿಗೆ ಇದಾವೆ. ಇಲ್ಲಿ ಕೂಡ ಏನಂತ ಡೆಡ್ ಎಂಡಿಗೆ ಬರ್ತವೆ. ಸೇಮ್ ಇದಕ್ಕೆ ಈ ಕಡೆ ಸೇಮ್ ಇದೇ ಥರ ಬರ್ತವೆ. ಇಲ್ಲಿ ಈ ಥರ ಇರ್ತದೆ ನೋಡ್ರಿ. ಈ ಥರ ಯಾವ ಚಿತ್ರದಲ್ಲಿ ಐತೆ ನೋಡ್ರಿ, ಈ ಕೆಳಗೆ ಬಂದಿರ್ಬೇಕು. ಇಲ್ಲಿ ಮೇಲೆ ಹೋಗ್ಯಾವ, ಆಪ್ಷನ್ 1 ಆಗಲ್ಲ. ಇದು ನೋಡ್ರಿ, ಕೆಳಗೆ ಬಂದಾವ, ಇವು ಮ್ಯಾಕ್ ಮುಖ ಮಾಡ್ಯಾವ, ಆಪ್ಷನ್ 2 ಆಗಲ್ಲ. ಇದು ಕೂಡ ಸೇಮ್ ಅದೇ ರೀತಿ ಬಂದೈತೆ ನೋಡ್ರಿ. ಇದು ಉಲ್ಟಾಗೈತಿ, ಇದು ಉಲ್ಟಾಗೈತಿ, ಆಪ್ಷನ್ 4 ಆಗಲ್ಲ. ಆಪ್ಷನ್ 3ದಾಗ ನೋಡ್ರಿ, ಇಲ್ಲಿ ಹೆಂಗೈತಿ ಅದೇ ಥರ ಇಲ್ಲಿ ಐತಿ, ಸೇಮ್ ಐತಿ. ಆಪ್ಷನ್ 3 ಸರಿ ಆಗ್ತದ. ಇಲ್ಲಿಗೆ ಕ್ಲಾಸ್ ಮುಗೀತು. ಟೈಮ್ ಹೆಂಗೆ ಹೋಯ್ತು ಅನ್ನೋದು ಗೊತ್ತಾಗಲಿಲ್ಲ. ನೋಡಮ್ರಿ, ನೆಕ್ಸ್ಟ್ ಕ್ಲಾಸಲ್ಲಿ ಸೀರೀಸ್ಗಳನ್ನ ಮಾಡ್ತಾ ಇದ್ದೀನಿ. ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಒಳ್ಳೊಳ್ಳೆ ಕಂಟೆಂಟ್ಗಳು, ಒಳ್ಳೊಳ್ಳೆ ಕ್ವಶನ್ ಪೇಪರ್ಗಳು, ಒಳ್ಳೊಳ್ಳೆ ಚಾಪ್ಟರ್ಗಳು, ಸೆಂಟ್ರಲ್ ಗೌರ್ಮೆಂಟ್ ತಕ್ಕಂಥ ಕ್ವಶನ್ ಪೇಪರ್ಗಳನ್ನ, ಓಲ್ಡ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋದು, ಅದಕ್ಕೆ ತಕ್ಕಂಥ ಚಾಪ್ಟರ್ಗಳನ್ನ ಮುಂದೆ ಮಾಡ್ತೀವಿ. ಇವಾಗ ಆಲ್ರೆಡಿ ಕ್ವಶನ್ ಪೇಪರ್ ಮಾಡ್ತಾ ಇದ್ದೀನಿ. ಇದು ಮುಗಿದ ತಕ್ಷಣ ಮಾಡ್ತೀವಿ. ಇದು ಎಷ್ಟನೇದು ಅಂತಂದರೆ ಸೆಪ್ಟೆಂಬರ್ 11 ಸೆಕೆಂಡ್ ಶಿಫ್ಟ್ ಆಗಿತ್ತಲ್ಲ, ಈ ಸೆಕೆಂಡ್ ಶಿಫ್ಟ್ ಮುಗೀತು. ನೆಕ್ಸ್ಟ್ ಸೆಪ್ಟೆಂಬರ್ 11 ಥರ್ಡ್ ಶಿಫ್ಟ್ ತೊಗೊಂಬರ್ತೀನಿ. ಸೆಪ್ಟೆಂಬರ್ 11 ಥರ್ಡ್ ಶಿಫ್ಟ್ ಮುಗಿಸೋಮಂತ
ನೆಕ್ಸ್ಟ್ ಅದೇ ರೀತಿ 12, 13, 14 ಎಷ್ಟಿದೆ ನೋಡ್ರಿ ಸೆಪ್ಟೆಂಬರ್ ಅಲ್ಲಿ 2024ರಲ್ಲಿ ಮುಗಿದಿರ್ತಕ್ಕಂಥ ಎಲ್ಲ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡಿ ಮುಗಿಸಾಕ್ಬಿಡಮ್ರಂತ. ಇವು ಮುಗಿಸಿದ ತಕ್ಷಣ ನೆಕ್ಸ್ಟು ಬೇರೆ ಸೆಕ್ಷನ್ಗಳಿಗೆ ಹೋಗ್ಬಂತ. ರೀಸನಿಂಗ್ ಸೆಕ್ಷನ್ ಫಸ್ಟ್ ಜಲ್ದಿ ಮುಗಿಸಾಕ್ಬಿಡಮ್ರಂತ. ಮುಗಿಸಿ ನೆಕ್ಸ್ಟ್ ಸೆಕ್ಷನ್ಗೆ ಹೋಗ್ಬಂತ. ಯಾರ್ಯಾರು ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಯಾರಿಗಾದರೂ ಶೇರ್ ಮಾಡಿರಿ. ಟೈಮ್ ಜಾಸ್ತಿ ಆಯ್ತು ಅನಿಸುತ್ತೆ. ನಮಸ್ಕಾರ ಎಲ್ರಿಗೂ ಬಾಯ್.